ಚಿಂತೆಯೇತಂ ಮಹಾಯೋನಿಂ ಸುರಾಸುರೇಶೈರಭಿವಂದಿತಾಂಘ್ರಿಂ ಉತ್ಥಾಯ ಚಕ್ರೆ ಶಿರಸಾಭಿವಂದನಂ ಮಹತ್ತಮೂರ್ಖಸ್ಯ ಯಥೈವ ವಿಷ್ಣೋಃ. ಬ್ರಹ್ಮದೇವರು ಬಂದರು, ರುದ್ರದೇವರು ವ್ಯಾಖ್ಯಾನ ಮಾಡ್ತಾ ಕೂತಿದ್ದರು ಬ್ರಹ್ಮಸೂತ್ರಗಳನ್ನು. ಆ ಹೊತ್ತಿಗೆ ಅವರು ತಕ್ಷಣ ಎದ್ದು ಬ್ರಹ್ಮದೇವರ ನಮಸ್ಕಾರವನ್ನು ಮಾಡಿದರು. ಯಾತಕ್ಕೆ? ಆತ್ಮಯೋನಿ, ತಮ್ಮ ತಂದೆಯವರು, ಜೊತೆಗೆ ಸುರಾಸುರೈಹಿ ಅಭಿವಂದನೆ ಎಲ್ಲ ಸುರಾಸುರದ ಅಭಿವಂದಿತರಾದವರು ಬ್ರಹ್ಮದೇವರು. ಉತ್ಥಾಯ ಎದ್ದು ನಿಂತ್ಕೊಂಡು ಶಿರಸ ಅಭಿವಂದನಂ ಮಹತ್ತಮೋ ಅರ್ಕಸ್ಯ ಯಥೈವ ವಿಷ್ಣು. ಅದೊಂದು ವಿಶೇಷಾಂಶ. ಅದು ಪಾಠ ಪ್ರವಚನ ನಡೀತಿರ್ಬೇಕಾದ್ರೆ ಯಾರಾದ್ರು ಬಂದರೆ ಎದ್ದು ಹೋಗಬಾರ್ದು, ವ್ಯಾಸಪೀಠ ಬಿದ್ದು ನಮಸ್ಕಾರ ಮಾಡಬಾರ್ದು. ಕೂತಲ್ಲೇ ಕರೆದು ಮಾಡ್ಬೋದು, ಅಷ್ಟೇ ಹೊತ್ತು ಮಾಡಾಗಿಲ್ಲ. ಆದರೆ ಗುರುಗಳು ಬಂದರೆ, ತಂದೆ ಬಂದರೆ ಅವರಿಗೆ ಎದ್ದು ನಮಸ್ಕಾರ ಮಾಡಬೇಕು. ಉಳಿದು ಯಾರಿಗೂ ಕೂಡ ಎದ್ದು ಹೋಗಿ ನಮಸ್ಕಾರ ಮಾಡಾಗಿಲ್ಲ. ಇವರು ಏನು ಮಾಡಿ ಎದ್ದು ನಿಂತ್ಕೊಂಡು ನಮಸ್ಕಾರ ಶಿರಸಾಭಿವಂದನ ಮಾಡ್ತಾರೆ. ಅದು ಅರ್ಥ ಏನಿಗೆ? ಬರೀ ಹೆಸರಿಗೆ ಗುರುಗಳಲ್ಲ, ಎಂಥವರವರು ಸಂಬಂಧನೇ ಅಷ್ಟು ಮೇಲಿದ್ದಾರೆ. ಆದ್ದರಿಂದಾಗಿಯೇ ಅವರ ತಂದೆ ಗುರು ಎಲ್ಲ ಆಗಿದ್ದಾರೆ. ಆ ದೃಷ್ಟಿಯಿಂದ ಇದು ಮಾತು ಬಹಳ ಇಂಪಾರ್ಟೆಂಟ್. ಇದು ಉತ್ಥಾಯ ಚಕ್ರೆ ಶಿರಸಾಭಿವಂದನಂ. ಏನ ಯಾರ ಯತಿಗಳು ದೊಡ್ಡವರಾದರು, ಅದು ಇನ್ನೂ ದೊಡ್ಡವರಾದರು. ಯತಿಗಳು ಬಂದರೆ ಹೇಳಲೇಬೇಕು. ಯಾಕಂದ್ರೆ ಗುರುಪೀಠ, ಅದು ಗುರುಪೀಠನೇ ಗುರುಪೀಠ. ಅದರಿಂದ ಅದು ಮತ್ತೆ ಬೇರೆ ಇಲ್ಲ. ಶಿರಸಾ ಅದು ಆಶ್ರಮದ ಜ್ಯೇಷ್ಠ ಬಂದೋಯ್ತಲ್ಲ, ಆಶ್ರಮ ಬಂದಾಯ್ತು. ಆದ್ದರಿಂದ ಪ್ರಶ್ನೆ ಬರಲಿಲ್ಲ. ಉಳಿದಿನ ಯಾರೇ ಬಂದರೂ ಕೂಡ ಎದ್ದು ಹೋಗಿ ನಮಸ್ಕಾರ ಮಾಡಾಗಿಲ್ಲ. ಕುತ್ಕೊಂಡೇ ಅವ್ರಿಗೆ ಗೌರವ ಕೊಟ್ಟು ಅದೆಲ್ಲ ಮಾಡೋದು. ಸುಮ್ಮನೆ ಇರಬಾರ್ದು. ದೊಡ್ಡವರು ಬಂದರೆ ಅವ್ರಿಗೆ ಗೌರವಿಸಬೇಕು. ಆದರೆ ಇವರಿಗೆ ಮಾತ್ರ ವಿಶೇಷವಾದಂಥ ಇರುವೆ. ಯಥೈವ ವಿಷ್ಣೋ ಮಹತ್ತಮಸ್ತೆ. ಹೇಗೆ? ಅರ್ಕಸ್ಯ ಯಥೈವ ವಿಷ್ಣು ಮಹತ್ತಮಃ, ಭಾರಿ ದೊಡ್ಡವರು ಇವರು. ಆದರೂ ಕೂಡ ವಿಷ್ಣುವಿಗೆ ನಮಸ್ಕಾರ. ವಿಷ್ಣುವಿಗೆ ಹೇಗೆ ಅರ್ಕನಿಂದ ವಿಷ್ಣು ಪೂಜ್ಯನೋ ಹಾಗೆ ಇವರು ಪೂಜ್ಯರಾಗಿದ್ದಾರೆ. ಮಹತ್ತಮಃ ತೇಜಸ್ವಿತಮೋ ಅರ್ಕಸ್ಯ ಸಕಾಶಾದಪಿ. ಯಾವ ರೀತಿ? ಬಹಳಷ್ಟು ಸೂರ್ಯ ಪ್ರಕಾಶ ಕೊಡ್ತಾರೆ. ಆದರೆ ಪರಮಾತ್ಮನ ತೇಜಸ್ಸು ಅಂಥದ್ದು ಭಾರಿ ದೊಡ್ಡದು. ಇವರು ರುದ್ರದೇವರ ತೇಜಸ್ಸು ಅವ್ರಿಗೆ ಭಾರಿ ದೊಡ್ಡದು. ಅವ್ರು ಹೋಗಿ ಎದ್ದು ನಮಸ್ಕಾರ ಮಾಡಿ ಗೌರವಿಸಿ ಭಾರಿ ನಮಸ್ಕಾರ. ಶಿರಸ, ಅದು ಕೂಡ ಶಿರಸ ಅಭಿವಂದನಂ ಚಕ್ರೆ. ತೇಜೋ ಅರ್ಥಂ, ಬರೀ ಇವರಿಂದ ಅಷ್ಟೇ ಅಲ್ಲ, ಸುರಾಸುರೈರಭಿವಂದಿತಾಂಘ್ರಿಂ. ನಿನ್ನೆ ಹೇಳಿದೆ ಅದನ್ನು. ಅದಕ್ಕೆ ವರಾಸುರ ಸಿದ್ಧವಂದ್ಯ, ಪರಮಾತ್ಮ ಅವರಾಸುರ ಸಿದ್ಧವಂದ್ಯ ಅಂದಮೇಲೆ ಇವರು ಎಲ್ಲರಿಗೂ ವರ ಕೊಡೋದು, ದೇವದೈತೆ ಎಲ್ಲರೂ ವರ ಇರೋದ್ರಿಂದ ಇವರಿಂದ ಸುರ ಅತ್ಯಂತ ಮೇಲಿದ್ದ. ತೇಜೋ ಇಲ್ಲಿ ಏನು ಬಂತು? ಮಹತ್ತಮಾನ ಪದ ಬಂತು. ತೇಜೋ ಅರ್ಥೇ ಉತ್ತಮಾರ್ಥೇ ಚ ಪೂಜ್ಯಾರ್ಥೇ ಚ ಪ್ರಯುಜ್ಯತೆ ಮಹತ್ಶಬ್ದೋ ಮಾನ್ಯ ಶಬ್ದ ತಥೈವ ಚ ಇತಿ ಶಬ್ದ ನಿರ್ಣಯೇ. ಮಹತ್ತಮಾನ ಪದ ಬಂತು. ಅದಕ್ಕೆ ಹೇಳ್ತಾರೆ ತೇಜೋ ಅರ್ಥೇ. ತೇಜೋರ್ಥೇ ತೇಜಸ್ಸು, ಭಾರಿ ತೇಜಸ್ಸು ಅನ್ನೋ ಅರ್ಥದಲ್ಲಿ ಉಪಯೋಗಿಸ್ತಾರೆ ಮಹತ್ ಶಬ್ದನ. ಉತ್ತಮಾರ್ಥೇ ಮಹನೀಯರು, ಪೂಜ್ಯರು ಅಂತ ಅರ್ಥ. ಪೂಜ್ಯಾರ್ಥೇ ಪೂಜ್ಯಾರ್ಥದಲ್ಲಿ ಉಪಯೋಗಿಸ್ತಾರೆ. ಮಹಶಬ್ದನೂ ಹಾಗೇನೆ, ಮಾನ್ಯ ಶಬ್ದನೂ ಹಾಗೇನೆ. ಮಹತ್ಶಬ್ದ, ಮಾನ್ಯ ಶಬ್ದ ಎಲ್ಲ ಕೂಡ ಈ ಮೂರರ್ಥದಲ್ಲಿ ನಾಲ್ಕರ್ಥದಲ್ಲಿ ಉಪಯೋಗಿಸೋದ್ರಿಂದ ಇಲ್ಲಿ ಯೋಗ್ಯವಾದ ಅರ್ಥವನ್ನು ತಗೊಳ್ಬೇಕು. ಇಲ್ಲೇನು ತೇಜಸ್ವಿ ತಮ ಅಂತ ಅರ್ಥ ಮಾಡಿದ್ರು. ಯಾಕೆ ಸೂರ್ಯನಲ್ಲಿ ಕಾಣೋದು, ಎದ್ದು ಕಾಣೋದು ಯಾವುದು? ತೇಜಸ್ಸು. ಸೂರ್ಯನಿಗಿಂತ ಹೆಚ್ಚು ಅಂತ ಹೇಳಿದ್ರೆ ತೇಜಸ್ಸು ಹೆಚ್ಚು ಅಂತ ಹೇಳಬೇಕಾಗ್ತದೆ. ಗೊತ್ತಾಯ್ತಾ? ಪ್ರಸಂಗ ನೋಡ್ಕೊಂಡು ಹೇಳಬೇಕು. ಇದೆಲ್ಲ ಮತ್ತೆ ಹೇಳಿದಂತೆ ಶಿರಸಾಸುಗಳ ಡಿಕ್ಷನರಿ. ಯಾರನ್ನ ಅಲ್ಲ, ಯಾರನ್ನು ನೋಡಿಲ್ಲ ನಾವು. ಯಾರ ಬಗ್ಗೆ ಹೇಳ್ತಿದ್ದಾರೋ ಅವರೀಗ? ರುದ್ರದೇವರು ಎಷ್ಟು ಮೇಲಿದ್ದಾರೆ ಸೂರ್ಯನಿಗೆ ಗೊತ್ತು. ಸೂರ್ಯನಿಗಿಂತ ತಾರತಮ್ಯದಲ್ಲಿ ಎಲ್ಲಿದ್ದಾರೋ ಭಾರಿ ಮೇಲಿದ್ದಾರೆ ತಾರತಮ್ಯದಲ್ಲಿ. ಆದ್ದರಿಂದ ಹೆಚ್ಚು ತೇಜಸ್ಸು ಒಂದು ಹೇಳ್ಬಿಟ್ಟಿದ್ದಾರೆ. ಸೋತ್ತೊಬ್ಬರು ಕೆಳಗಿನವರಿಗಿಂತ ಏನಾಗಿರ್ತಾರೆ? ಎಲ್ಲ ಗುಣದಲ್ಲೂ ಮೇಲಿರ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಅದು ಆದ್ದರಿಂದ ಇವರು ತೇಜಸ್ಗಿಂತ ಭಾರಿ ತೇಜಸ್ಸು ಜಾಸ್ತಿ. ಬ್ರಹ್ಮೋವಾಚ, ಅದು ಹೇಳ್ತಾರಲ್ಲ ಎಷ್ಟು ಶಕ್ತಿ ಅವರದು ಅಂತ ಕೇಳಿದರೆ, ಶಕ್ರ ಉಗ್ರದೀತಿ ಹಿವಾಕರ ಸೂರ್ಯ ಸೋನು ಪೂರ್ವಂ ನಿಹತ್ಯ ನಿಖಿಲಂ ಯಥಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಾಮಾಮಿ ಹೇಳಿದ್ರಿಂದ ಎಷ್ಟು ಮೇಲಿದ್ದಾರೆ ಗೊತ್ತಾಗುತ್ತೆ. ತೇಜೋರ್ಥೇ ಉಪಮಾರ್ಥೇ, ಕೆಲವೊಮ್ಮೆ ಉತ್ತಮಾರ್ಥ. ಬ್ರಹ್ಮೋವಾಚ, ವಿಷ್ಣು ಸಹ ಎಷ್ಟೋ ಸತ್ ಬರುತ್ತೆ. ವಿಷ್ಣು ಸಹ ವಾಚ ಇದೆಲ್ಲ ಸೇರಿಸ್ಕೊಬಿಟ್ಟಿರೋ ವಾಕ್ಯನ ಇದಿಷ್ಟ ಅರ್ಥನ ಮಾಡಕ್ಕೆ ಬರುತ್ತೆ. ಬ್ರಹ್ಮೋವಾಚ ಜಾನೇ ತ್ವಾಮೀಶ ವಿಶ್ವಸ್ಯ ಜಗತೋ ಯೋನಿ ಬೀಜಯೋ ಶಕ್ತೆ ಶಿವಸ್ಯ ಚ ಪರಂ ಯತ್ತದ್ಬ್ರಹ್ಮ ನಿರಂತರಂ ತ್ವಮೇವ ಭಗವನ್ನೇತತ್ ಶಿವಶಕ್ತ್ಯೋ ಸ್ವರೂಪಯೋ ವಿಶ್ವಂ ಶ್ರೇಯಸಿ ಪಾಸ್ಯಸಿ ಕ್ರೀಡನ್
ಪೂರ್ಣಪದೋ ಯಥಾ ಅಂತರ್ಯಾಮ್ಯಪೇಕ್ಷೆಯ ಶಕ್ತೆ ಶಿವಸ್ಯ ಚ ಪರಮಿತಿ ಕ್ರಿಯಂತೆ ಸ್ತುತಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನ ಜೀವೇ ಗುಣಾಃ ಪೂರ್ಣಾಃ ಯಥಾ ಯೋಗ್ಯಾ ಹಿ ತದ್ಗತಾಃ ಇತಿ ಬ್ರಾಹ್ಮೇ ತದ್ವಶತ್ವಾತ್ ಸ್ವರೂಪಂತೂ ವಿಷ್ಣೋಃ ಸರ್ವಮುದೀರ್ಯತೆ ಸ್ವರೂಪಂ ಸತು ಸರ್ವತ್ರ ಬಿಂಬತ್ವಾದೇವ ತುಚ್ಯತೆ ಸಾಕ್ಷಾತ್ ಸ್ವರೂಪಂ ಮತ್ಸ್ಯಾದ್ಯಾಃ ವಿಷ್ಣೋಃ ನಾನ್ಯತ್ ಕಥಂಚನ ತಸ್ಮಾತ್ ಅನ್ಯಗತಾ ದೋಷ ನಾ ತಸ್ಮಿನ್ ಪುರುಷೋತ್ತಮೇ ಇತಿ ತತ್ವನಿರ್ಣಯೇ. ಇಲ್ಲಿ ಬ್ರಹ್ಮದೇವರು ಏನು ಮಾಡ್ತಾರೆ, ರುದ್ರದೇವರು ಸ್ತೋತ್ರ ಮಾಡ್ತಾರೆ. ಈಗ ಇವರು ಎದ್ದು ನಮಸ್ಕಾರ ಮಾಡಿ ಎಲ್ಲ ಆಗಿಬಿಟ್ಟಿದೆ, ಸ್ತೋತ್ರ ಮಾಡ್ತಿದ್ದಾರೆ. ಹೇಗೆ ಸ್ತೋತ್ರ ಮಾಡ್ತಾರೆ ನೋಡಿ. ಜಾನೇ ತ್ವಂ ತ್ವಾಂ ಈಶಾ ವಿಶ್ವಸ್ಯ ಜಗತಃ ಯೋನಿ ಯೋನಿ ಬೀಜಯೋ. ನೀವು ಈಶ, ನೀವು ವಿಶ್ವಕ್ಕೆ ಈಶಾ, ಜಗತಃ ಅದು ವಿಶ್ವೇಶ ಅಂತ ಇದೆ. ಅಲ್ಲ ಕಾಶಿ ವಿಶ್ವನಾಥ ಅಂತ ಹೇಳೋದಿಲ್ಲ. ಜಗತಃ ಬೀಜ ಯೋನಿ ಬೀಜಯೋ ಶಕ್ತೇ. ಶಕ್ತಿ ಮತ್ತು ಶಿವ ಯಾರು? ಜಗತಿ ಯೋನಿ ಮತ್ತು ಬೀಜ, ತಂದೆ ಮತ್ತು ತಾಯಿ. ಚ ಪರಂ ತತ್ತದ್ ಬ್ರಹ್ಮ ನಿರಂತರಂ. ಬ್ರಹ್ಮ ನೀವೇ. ತ್ವಮೇವ ಭಗವನ್ ಏತತ್ ಶಿವಶಕ್ತಿಯೋ ಸ್ವರೂಪಯೋ. ರುದ್ರದೇವರೇ ಪೂಜ್ಯರು ನೀವು. ಶಿವಶಕ್ತಿಯೋ ಸ್ವರೂಪಯೋ, ಶಿವಶಕ್ತಿ ಸ್ವರೂಪರಿದ್ದಾರಲ್ಲ ಪಾರ್ವತಿ ಪರಮೇಶ್ವರರು. ಆ ರೂಪದಿಂದ ವಿಶ್ವಂ ಸೃಜಸಿ ಪಾಸ್ಯಸಿ ಕ್ರೀಡನ್ ಪೂರ್ಣಪದೋ ಯಥ. ವಿಶ್ವಂ ಸೃಜಸಿ ಪಾಸ್ಯಸಿ ಕ್ರೀಡ ಪೂರ್ಣಪದೋ ಯಥ. ಈ ಊರ್ಣನಾಪಿ ಹೇಗೆ ಜೇಡರ ಬರೆ ಕಟ್ಟಿಬಿಟ್ಟು ಮಾಡುತ್ತಾ ಆ ರೀತಿ ನೀವು ಸೃಷ್ಟಿ ಸ್ಥಿತಿ ಎಲ್ಲ ಮಾಡ್ತೀರಿ ಅಂತ ಹೇಳಿಬಿಟ್ರೆ. ಅಂತರ್ಯಾಮ್ಯಪೇಕ್ಷೆಯ ಶಕ್ತೇ ಶಿವಸ್ಯ ಚ ಪರಮಿತಿ. ಹಾಗೆಲ್ಲ ನೇರ ಅಲ್ಲ ಇದು. ಇಂಥ ಹತ್ರ ಬರುತ್ತೆ. ಭಾಗವತ ಪುರಾಣ ಶುದ್ಧ ಸಾತ್ವಿಕ ಪುರಾಣ. ಅದರಲ್ಲೂ ಕೂಡ ಏನಿದೆ, ಮೋಹಕವಾದ ಅಂಶಗಳಿದೆ. ಗೊತ್ತಾಯ್ತಾ? ಇದು ಸಾತ್ವಿಕ ಪುರಾಣದಲ್ಲೇ ಎಷ್ಟು, ಬೇರೆ ಪುರಾಣ ಜಾಸ್ತಿ ಇರುತ್ತೆ ಅಷ್ಟೇ ಅಂತ ಅರ್ಥ. ಏನು ಮಾಡಬೇಕು ಇದಕ್ಕೆಲ್ಲ ಅಂತ ಅಂತರ್ಯಾಮ್ಯಪೇಕ್ಷೆಯ ಶಕ್ತೇ ಶಿವಸ್ಯ ಚ ಪರಮಿ. ಅಂತರ್ಯಾಮ್ಯಪೇಕ್ಷೆ ಹೇಳಿದ್ದೆ ಹೊರತು ನಿಜವಾಗ್ಲೂ ನೋಡಿ ಯಾರಿಗೆ ಅಪ್ಲಿಕಬಲ್ ಇದೆಲ್ಲ? ರುದ್ರದೇವರಿಗೆ. ಪವರ್ ಇದ್ದಾಗ ಹೇಳಿದ್ರು. ಪವರ್ ಆದ್ಮೇಲೆ ವ್ಯಕ್ತಿ ಅಷ್ಟೇ ಅವರು. ಪವರ್ ಇದ್ದಾಗಿರೋ ಅಧಿಕಾರಿ. ರುದ್ರದೇವರಿಗೆ ಆ ಅನುಸಂಧಾನ ಇಟ್ಕೊಂಡು ಹೇಳೋದು ಒಂದು. ಕ್ರಿಯಂತೆ ಸ್ತುತಯೋ ಅನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನ ಜೀವೇ ಹಿ ಗುಣಾಃ ಪೂರ್ಣಾಃ ಯಥಾ ಯೋಗ್ಯಾ ಹಿ ತದ್ಗತಾಃ ಇತಿ ಬ್ರಾಹ್ಮೆ. ಈ ಜಗತ್ತನ್ನೇ ಸೃಷ್ಟಿ ಮಾಡ್ತೀರಿ, ಜಗತ್ತನ್ನೇ ಸೃಷ್ಟಿ ಮಾಡೋದಿಲ್ಲ. ತಮ್ಮ ಕೆಳಗಿನವರೇ ಸೃಷ್ಟಿ ಅಪಾಯಿಂಟ್ಮೆಂಟ್ ಮಾಡೋ ಶಕ್ತಿ. ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ ದೊಡ್ಡವ್ರು ಮಾಡ್ತಾರೆ. ಈಗ ಅಟೆಂಡರ್ ಅಂಥವ್ರು ಯಾರು ಮಾಡ್ತಾರೆ? ಅವರವರೇ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ ಹೊರತು ದೊಡ್ಡ ವಿಚಾರ ಅಲ್ಲ. ನೋಡೋದಕ್ಕೆ ಅವ್ರಿಗೆ ಪಾಲಿಗೆ ಅವರೇ ಅಥಾರಿಟಿ, ಅವರೇ ದೇವರಿದ್ದಾಗಲಿಕ್ಕೆ ಅವ್ರ ಪಾಲಿಗೆ. ಆ ಅರ್ಥದಲ್ಲಿ ಹೊರತು ಏನಲ್ಲ, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಇವರು ಯಾರು ಕೂಡ ಹಾಗಲ್ಲ. ಆದರೆ ಅಂತರ್ಯಾಮಿ ಅಪೇಕ್ಷೆ ಇದ್ದು ಸ್ತೋತ್ರವನ್ನು ಮಾಡ್ತಾರೆ. ಎಲ್ಲೆಲ್ಲಿ ಎಲ್ಲಿ ಗೊತ್ತಿದೆ ನಮಗೀಗ? ಅಲಂಕಾರ ಕುಡಿಸ್ತಾ ಗೊತ್ತಲ್ಲ, ಇದಂತೂ ಗೊತ್ತು. ಗೊತ್ತಾಯ್ತಾ? ಅನಿರುದ್ಧ ಹೇಳಿದ್ದಾರೆ. ಅನಿರುದ್ಧರಲ್ಲಿ ಯಾರೂ ಇಲ್ಲ ಅಲ್ಲಿ. ಅಂತರ್ಯಾಮಿ ಇದ್ದ. ಕೂತವರಿಗೆ ಬೇಗ ಬಡಿಸಿರೋ ಸಾಕತ್ತು ಕೂತಿರ್ತಾನೆ ಅಷ್ಟೇ ಹೊರತ. ಲೇಟಾಗಿರ್ತದೆ ಅಷ್ಟೊತ್ತಿಗೆ. ಅದು ಪಾಯಿಂಟ್ ಅಲ್ಲ. ಅಲ್ಲಿರೋದು ಆವಾಹನ ಮಾಡೋದು. ಅದೇ ರೀತಿ ಪಿತೃ ಕಾರ್ಯ ಇತ್ಯಾದಿ ಮಾಡ್ತಾನೆ. ಅಲ್ಲಿ ಆವಾಹನ ಮಾಡ್ತಾನೆ. ಅವ್ರಿಗೆ ಪೂಜೆ ಹೊರತು ಯಾರಿಗೆಲ್ಲ ಅದು ಇವರಿಗೆಲ್ಲ. ಅದಕ್ಕೆ ಕೃಷ್ಣಾರ್ಪಣ ಅಂತ ಹೇಳ್ತಾರೆ ಹೊರತು ಇವರಿಗೆ ಅರ್ಪಣ ಅಂತ ಹೇಳೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಲೋಕದ ರೂಢಿಯಲ್ಲಿದೆ ಇದೀಗ. ಗೊತ್ತಾಯ್ತಾ? ರೂಢಿಯಲ್ಲಿ ಆ ಮಾತು ಇದ್ದೇ ಇರೋದ್ರಿಂದ ಅದು ಶಾಸ್ತ್ರದಲ್ಲೂ ಇದೆ. ಶಾಸ್ತ್ರದಲ್ಲಿರೋದನ್ನು ನೋಡೇ ರೂಢಿಯಲ್ಲೂ ಬಂತು. ತುಂಬ ಉಪಕಾರ ಮಾಡಿದವರ ನಿಮೇ ನಮ್ಮ ಪಾಲಿ ದೇವರು ಅಂತ ಕರೆದ್ಬಿಡ್ತಾರೆ. ಅವ್ರ ಪಾಲಿಯ ದೇವರು ಅಂತ ಅರ್ಥ ಏನೋ, ನಿಮ್ಮಲ್ಲಿ ನಿಂತು ದೇವರು ಮಾಡಿಸಿದ್ದಾನೆ ಅಂತ ಅರ್ಥನೇ ಹೊರತು ಇವರೇ ದೇವರು ಅಂತ ಅರ್ಥ ಅವರಿಗೂ ಇಲ್ಲ, ಇವರಿಗೂ ಇಲ್ಲ. ಅದು ಹಂಚ್ಕೊಂಡವರಿಗೂ ಇಲ್ಲ, ಇವರಿಗೂ ಇಲ್ಲ. ಆ ಮಾತು ಉಪಯೋಗಿಸ್ತಾರೆ. ನೀವೇ ತಂದೆ ತಾಯಿ ಹಾಕೆಲ್ಲ ಕರೆದು ಬಿಡ್ತಾರೆ. ನೀವೇ ತಂದೆ ತಾಯಿ ಎಲ್ಲ ನೀವೇ ಅಂತ ಹೇಳಿಬಿಟ್ಟು. ಇವೆಲ್ಲ ಕೂಡ ಗೌಡಾರ್ಥದಲ್ಲಿ ತೊಗೋಬೇಕೆ ಹೊರತು ಮುಖ್ಯಾರ್ಥದಲ್ಲಿ ತೊಗೊಳ್ಬಾರ್ದು. ಅಂತರ್ಯಾಮ್ಯಪೇಕ್ಷೆಯ ಕೊಡೋದು. ಇನ್ನು ಕೆಲವು ಮಿಶ್ರಸ್ತುತಿ ಅಂತ ಕರೀತಾರೆ. ಒಳಗಿನ ಹೊರಗೂ ಸೇರಿಸ್ಬಿಡ್ತಾರೆ. ಇವ್ರನ್ನ ಸ್ತೋತ್ರ ಮಾಡ್ತಾರೆ, ಒಳಗಿನವರು ಸ್ತೋತ್ರ ಮಾಡಿಬಿಡ್ತಾರೆ. ನೋಡೋದಕ್ಕೆ ಏನು ಅನಿಸುತ್ತದು? ಅವರೇ ಅನಿಸುತ್ತ ಅಲ್ಲ, ಹೊಸ ಪದ ಹಿಂದೆ ಬರುತ್ತದಲ್ಲ ಹೇಳಬೇಕಾದ್ರೆ. ಮಿಶ್ರಸ್ತುತಿಗಳು ಅನ್ಸಿದ್ರು. ಒಬ್ಬರಿಗೆ ಎರಡು ವಿಷಯ, ಅವು ವ್ಯಕ್ತಿಯಾಗಿ ಹೇಳೋದು ಒಂದು, ಅಂತರ್ಯಾಮಿಗೆ ಹೇಳೋದು ಒಂದು. ಎರಡನ್ನು ಸೇರಿಸಿ ಹೇಳಿಬಿಡ್ತಾರೆ, ಗೊತ್ತಾಗೋದಿಲ್ಲ. ಹೌದು, ಅವಸರ ಯಾರು ಇಲ್ಲ. ಅಂದರೆ ಇದು ಹೆಸರು ಎಲ್ಲ ಕಡೆ ಗೊತ್ತಲ್ಲ. ಸುಂದರಕಾಂಡ ನೋಡಿಲ್ಲ? ಹನುಮಂತ ಬಿಟ್ಟು ಯಾರೂ ಇಲ್ಲ ಅಲ್ಲಿ. ಎಲ್ಲ ಬೇರೆ ಮಲಗಿಬಿಟ್ಟಿದ್ದಾರೆ. ಯದ್ಯಪೇತನ್ನ ಪಶ್ಯಂತಿ ನಿಶಾಚಾರ ಗಣಾಸ್ತುತೆ. ಉಳಿದು ನೋಡೋರು ಯಾರೂ ಇಲ್ಲ, ಹನುಮಂತ ಒಂದೇ ಇರೋದು. ಅಲ್ಲಿ ಸೀತಾಕತ್ತಿ ಅಷ್ಟಿನ್ಯಾರೂ ಇಲ್ಲ. ಇಷ್ಟು ಯಾಕೆ ಮಾಡಿದ್ರು ಅಂತೆ ಏನು ಹೇಳ್ತಾರೆ? ಏನು ಹೇಳಿದ್ರು? ಪಶ್ಯಂತಿ, ಇವರೆಲ್ಲ ಯಾರು ನೋಡ್ತಾರೆ? ಎಲ್ಲ ನೋಡ್ತಾ ಇದ್ದಾರೆ. ಆದ್ದರಿಂದ ಅವರ ಮೋಹನಕ್ಕೋಸ್ಕರ ಇವಾಗ ನಮಗೆ ಗೊತ್ತಾಗುತ್ತೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿ ಆಯ್ತಾಗ ಆಮೇಲೆ ರೆಕಾರ್ಡ್ ಆಗಲ್ಲ. ಅದು
ಒಬ್ಬನೇ ಏನೋ ಮಾತಾಡ್ಬಿಡ್ತಾರೆ, ಬ್ರಾಡ್ಕಾಸ್ಟ್ ಆಗಿಬಿಡ್ತದೆ. ಆಮೇಲೆ ಯೂಟ್ಯೂಬ್ ಬಂದರೆ ಬಜ್ಜಿ ಅಂತ ಹೋಗ್ತಾರೆ. ಆ ರೀತಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಎಲ್ಲ ಹಸುರು ಎಲ್ಲ ಕಡೆ ವಾಚ್ ಮಾಡ್ತಿರ್ತಾರೆ. ಅದು ಭಾರಿ ಮುಖ್ಯ ಅವರಿಗೆ. ಅವ್ರಿಗೆ ತತ್ವ ಗೊತ್ತಾಗಬಾರ್ದು. ಅವರೇನು ನೋಡಿದರು ಅದರ ಸ್ವಲ್ಪ ಡೀಟೇಲೇ ಬರಿಬೇಕಾದ ವ್ಯಾಖ್ಯಾನ ಭಾವಪ್ರಕಾಶಕದಲ್ಲಿ ತಾತ್ಪರ್ಯದಲ್ಲಿ ಬರಿಬೇಕಾದ್ರೆ ಹೇಳ್ತಾರೆ, ಓ ಹನುಮಂತರು ನಮ್ಮಂತೇನೆ ಏನು ಮಾತಾಡ್ತಿದ್ದಾನೆ, ಕರ್ಕೊಂಡು ಹೋಗ್ತೇನೆ ಅಂತಾನೆ, ಬೇಡ ಅಂತಾರೆ, ಇಲ್ಲ ಓ ಹೌದು ನಾನು ಸಾರಿ ಹೇಳಬಾರ್ದಾಗಿತ್ತು ಅಂತಾನೆ, ಎಲ್ಲ ಹುಡುಕ್ತಾನೆ, ಕಾಬಿಟ್ಟು ಹುಡುಕ್ತಾನೆ ನಮ್ಮಂತೇನೆ. ಗೊತ್ತಾಯ್ತಾ? ಇವೆಲ್ಲ ಏನಿದು? ಆಮೇಲೆ ಓ ಸರಿ ಅಂತ ಹೇಳೋದು, ಆಮೇಲೆ ಇದ್ದಕ್ಕಿದ್ದ ಹಾಗೆ ಏನೇನೋ ಮಾತಾಡೋದು, ಏನೋ ಮಾಡಿಬಿಟ್ಟೆ ತಪ್ಪಾಯ್ತಾ ಏನೋ ಅಂದ್ಕೊಡೋದು, ಇವೆಲ್ಲ ಏನು ತೋರಿಸುತ್ತೆ? ಹನುಮಂತ ನಮ್ಮಂತೇನೆ ಸ್ವಲ್ಪ ಬೆಟರ್ ಇರಬೇಕಷ್ಟೆ, ಈ ಥರ ತಿಳ್ಕೊಂಡ್ಬಿಡ್ತಾರೆ. ಆ ರೀತಿ ತಿಳ್ಕೊಳ್ಳಿ ಅಂತಲೇ ಮಾಡ್ತಾರೆ. ಕ್ರಿಯಂತೆ ಸ್ತುತಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನ ಜೀವೇಹಿ ಗುಣಾ ಪೂರ್ಣಾ ಯಥಾಯೋಗ್ಯಾ ಹಿ ತದ್ಗತಾ. ಯಥಾಯೋಗ್ಯವಾಗಿರುತ್ತೆ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚನ್ನು ಚಿಂತನೆ ಮಾಡಕ್ಕೆ ಹೋಗ್ಕೊಡು. ತದ್ವಶತ್ವಾತ್ ಸ್ವರೂಪಂತೂ ವಿಷ್ಣೋ ಸರ್ವಮುದೀರ್ಯತೆ. ಅದೇ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಸರ್ವಂ ಖಲ್ವಿದಂ. ಎಲ್ಲ ಕಡೆ ದೇವರಿರೋದ್ರಿಂದ ಅಧಿಷ್ಠಾನ ಮಾಡ್ಕೊಂಡು ಹೇಳಿದ್ರು ಅಷ್ಟೇ. ನೀಚಾಧಿಷ್ಠಾನ ಮಾಡಬಾರ್ದು, ಆದರೆ ಅಲ್ಲಿ ಮೋಹನಕ್ಕೋಸ್ಕರ ಮಾಡ್ತಾರೆ ಅಷ್ಟೇ ಹೊರತು ಬೇರೆ ಇಲ್ಲ. ಸ್ವರೂಪಂ ಸತು ಸರ್ವತ್ರ ಬಿಂಬತ್ವಾದೇವ ತುಚ್ಯತೆ. ಸ್ವರೂಪಂ ಸತು ಸರ್ವತ್ರ ಬಿಂಬತ್ವಾದೇವ ತುಚ್ಯತೆ. ಬಿಂಬ ಪ್ರತಿಬಿಂಬ ಆದ್ದರಿಂದ ಪ್ರತಿಬಿಂಬಕ್ಕೆ ಏನೇ ಮಾಡಿದರೂ ಯಾರಿಗೆ ಅನ್ವಯ ಇಮಿಡಿಯೇಟ್ ಆಗೋದು? ಬಿಂಬಕ್ಕೇನೆ. ಸರ್ವರ ಪ್ರತಿಬಿಂಬ ಇವು ಸರ್ವರೂ ಪ್ರತಿಬಿಂಬ, ಸರ್ವರ ಪ್ರತಿಬಿಂಬ ಪರಮಾತ್ಮ ಅಂತ ಹೇಳಿದ ಮೇಲೆ ಕನ್ಫ್ಯೂಷನ್ಗೆ ಅವಕಾಶವೇ ಇಲ್ಲ. ಸ್ವರೂಪಂ ಸತು ಸರ್ವತ್ರ ಬಿಂಬತ್ವಾದೇವ ತುಚ್ಯತೆ. ಸಾಕ್ಷಾತ್ ಸ್ವರೂಪಂ ಮತ್ಸ್ಯಾದ್ಯಾ ವಿಷ್ಣೋ ನಾಣ್ಯತ್ ಕಥಂಚನ. ಸಾಕ್ಷಾತ್ ಸ್ವರೂಪ ಮಾತ್ರ ಎಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಮತ್ಸ್ಯಾದಿ ರೂಪಗಳು. ಆ ರೂಪಗಳು ಮಾತ್ರ ಸಾಕ್ಷಾತ್ ರೂಪಗಳ ಹೊರತು ಇವೆಲ್ಲ ಕೂಡ ಏನಿವೋ ಸನ್ನಿಧಾನ ಹೊಂದಿರತಕ್ಕಂಥ ರೂಪಗಳ ಹೊರತು ಬೇರೆ ಅಲ್ಲ. ತಸ್ಮಾತ್ ಅನ್ಯಗತಾ ದೋಷ ನ ತಸ್ಮಿನ್ ಪುರುಷೋತ್ತಮೆ ಇತಿ ತತ್ವನಿರ್ಣಯೇ. ತಸ್ಮಾತ್ ಅನ್ಯಗತಾ ದೋಷಾ ನ ತಸ್ಮಿನ್ ಪುರುಷೋತ್ತಮೆ. ದೋಷಗಳನ್ನು ಮಾತ್ರ ಗುಣಗಳೆಲ್ಲ ಗುಣದವ್ರು ಹೇಳಿದ ಗುಣ ದೇವರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ಬೇಕು. ದೋಷಗಳನ್ನು ಮಾತ್ರ ಏನು ಮಾಡಬಾರ್ದು? ಯಾವ ಕಾಲಕ್ಕೂ ತೊಗೊಳಬೇಕು. ಇವರದೇ ಗುಣ ಹೇಳಿದಾಗ ಮುಖ್ಯವಾಗಿ ದೇವರಿಗೆ ಯಥಾಯೋಗ್ಯ, ಇವರಿಗೆ ದೋಷ ಯಥಾಯೋಗ್ಯ ದೇವರಿಗೆ ಅಂತ ಹೇಳಬಾರ್ದು. ದೇವರಲ್ಲಿ ಏನಿಲ್ಲ ದೋಷ ಇಲ್ಲೇ ಇಲ್ಲ, ಆದ್ದರಿಂದ ಪ್ರಸಕ್ತಿ ಬರಲಿಲ್ಲ. ಇವೆಲ್ಲ ಯಾತಕ್ಕೆ ಹೇಳ್ತಾರೆ? ಹೇಳಿದ್ದನ್ನು ಅವಸರದಲ್ಲಿ ಬೇರೆ ಕಡೆ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಹಾಗಿದ್ದರೆ ಬಿಂಬ ಆದ್ದರಿಂದ ಪ್ರತಿಬಿಂಬದಲ್ಲಿ ದೋಷ ಇದೆ. ಎಲ್ಲಿದ್ದಿರಬೇಕು? ಐದು ಬಿಂಬದಲ್ಲಿ ಇರಬೇಕು. ಈ ಲಾಜಿಕ್ ಉಪಯೋಗಿಸ್ಬಿಟ್ರೆ ಬರೋದಿಲ್ಲ. ಪ್ರತಿಬಿಂಬದಲ್ಲಿ ದೋಷ ಯಾತಕ್ಕೆ ಬಂತದು? ಉಪಾಧಿಯಿಂದ ಬಂತು. ಇದು ಗುಣ ಉಪಾಧಿಯಿಂದ ಬಂದಿಲ್ಲ. ಗೊತ್ತಾಯ್ತಾ? ಗುಣ ಹಾಗೆ ಬಂತು. ಸೂರ್ಯನ ಪ್ರಕಾಶ ಬಂತು, ಅದು ಉಪಾಧಿ ಅಲ್ಲ. ಇಲ್ಲಿ ಬಂದಿದ್ದು ದೋಷ ಬಂದಿದ್ದು ಉಪಾಧಿಯಿಂದ. ಯಾವುದರಿಂದನೂ ಪಾಸ್ ಆಯಿತು, ಅದ್ರ ಉಪಾಧಿ ಬಂತು ಅಷ್ಟೇ ಹೊರತು ಯಾವುದರಲ್ಲಿಲ್ಲ ಅದು ಇಲ್ಲ. ಇಲ್ಲವ್ರು ಈ ಅರ್ಥ ಬರುತ್ತಾಗ ಪ್ರತಿಬಿಂಬದಲ್ಲಿ ಇರೋ ಗುಣಗಳೆಲ್ಲ ದೇವರಿಗೆ ಅಲ್ಪಯ ಆಗುತ್ತೆ ಅಂತೇಳಿ ದೋಷಗಳೂ ಆಗಲಿ ಅಂತ ಒಳಗಿಂದ ಶುರು ಆಗ್ತದೆ ಮನಸ್ಸು. ಆ ಮನಸ್ಸು ಹೇಳಬಾರ್ದು. ತಸ್ಮಾತ್ ಉಪಾಧಿ ಇಲ್ಲ ಗುಣಕ್ಕೆ. ಗುಣಕ್ಕೆ ಉಪಾಧಿ ಇಲ್ಲ. ಸೂರ್ಯನ ಬೆಳಕು ಬಿದ್ದಿದೆ, ಅದು ಮೂಲ, ಅದು ಪ್ರಕಾಶನೇ ಸೂರ್ಯಂದು, ಇದರ ಅಲ್ಲೇ ಅಲ್ಲ. ಹಾಂ ಹೌದು ಹೌದು ಹೌದು. ಅದೇ ದುಷ್ಟರಿಗಿದೆಯಲ್ಲ, ದುಷ್ಟರಿಗಿದೆಯಲ್ಲ ಅಯೋಗ್ಯರು ಬರೇ ಸ್ವರೂಪನೇ ದುಷ್ಟ. ಅದು ಮಧ್ಯದವ್ರು ಎರಡೂ ಇದೆ, ಮಧ್ಯದವ್ರಿಗೆ ಎರಡೂ ಇದೆ. ಆದ್ದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ ಅಲ್ಲೇನೆ. ಅರ್ಥ ಆಯ್ತಾ? ಇವರಿಗೂ ಇದೆ, ಸಾತ್ವಿಕರಿಗೂ ಇದೆ, ಆದರೆ ಸ್ವರೂಪದಲ್ಲಿಲ್ಲ. ಆದ್ದರಿಂದ ಮುಂದೆ ಬರೋದಿಲ್ಲ. ಸ್ವರೂಪದಲ್ಲಿ ಅಲ್ಲೂ ಬರ್ತದೆ. ಸ್ವರೂಪದಲ್ಲಿ ಏನಿದೆ? ಲಿಮಿಟೇಷನ್ ಇದೆ. ಲಿಮಿಟೇಷನ್ ಸ್ವರೂಪದಲ್ಲಿದೆ. ಲಿಮಿಟೇಷನ್ ಕ್ಯಾರಿ ಔಟ್ ಆಗುತ್ತೆ ಹಾಗೆ. ಆದರೆ ಇದಿಲ್ಲ. ದೀಪನೇ, ಆದರೆ ಕ್ಯಾಂಡ್ಲು ಭಾರಿ ಕಡಿಮೆ. ಇರೋ ಕ್ಯಾಂಡ್ಲಿದ್ದಾಗ ಇವರಿದ್ದಾರೆ ಭಾರಿ ಜಾಸ್ತಿ. ಈ ತಾರತಮ್ಯ ಇದೆ. ಆದರೆ ಇದಿಲ್ಲ. ಏನಿಲ್ಲ? ಈ ನೆಗೆಟಿವ್ ದೋಷ ಬೇರೆ, ಪಾಸಿಟಿವ್ ದೋಷ ಬೇರೆ. ನೆಗೆಟಿವ್ ದೋಷಗಳು, ಪಾಸಿಟಿವ್ ದೋಷ ಇಲ್ಲ ಸ್ವರೂಪದಲ್ಲಿ ಯೋಗ್ಯರಿಗೆ. ಆದ್ದರಿಂದ ಅವ್ರ ಸುಭುಕ್ತಿಯಲ್ಲಿ ಬರೋದಿಲ್ಲ. ಅದಕ್ಕೆ ಯಾತಕ್ಕೆ ಸೋತ್ತಮರು ಮತ್ತು ಉತ್ತಮರಿಗೆ ಗೌರವ ಕೊಡ್ತಾರೆ ಅಂದರೆ ಅಲ್ಲಿ ಏನಿದೆ, ಇಲ್ಲಿ ಸ್ವರೂಪದಲ್ಲಿ ದೋಷ ಇಲ್ಲ. ಅದರಿಂದಾಗಿದೆ ಗೌರವಕ್ಕೆ ಅರ್ಹತೆ ಬರುತ್ತೆ. ಇದು ಎಲ್ಲಿ ಇದು ದೋಷದಲ್ಲಿ ಇದ್ದರೆ ಹೊರಟೋಯ್ತಾರೆ. ಸ್ವರೂಪದಲ್ಲೇ ಇದ್ದರೆ ಮಾಡೋಕ್ಕೂ ಬರೋದಿಲ್ಲ. ಅವು ಕೇವಲ ಅಂತರ್ಯಾಮಿ ಅಪೇಕ್ಷೆ ಮಾಡೋದು, ಬೇರೆ ಹೊತ್ತಲ್ಲಿ ಮಾಡಬಾರ್ದಾಗ. ಇತಿ ತತ್ವ ನಿರ್ಣಯ. ಇದಿಷ್ಟು ಎಲ್ಲಿದೆ? ತತ್ವ. ಈ ತತ್ವ ತಿಳ್ಕೊಂಡು ತತ್ವ ನಿರ್ಣಯನ ಕೊಟ್ಟು ಮಾಡಿ. ತ್ವಮೇವ ಧರ್ಮಾರ್ಥ ದುಘಾಭಿಸ್ಮತ್ತಯೇ ದಕ್ಷೇಣ ಸೂತ್ರೇಣ ವಿಸರ್ಜಿತಾಧರಃ ತ್ವಯೈವ ಲೋಕೆ ಅವಸಿತಾಶ್ಚ ಸೇತವೋ ಯಾನ್ ಬ್ರಾಹ್ಮಣಾಃ ಶ್ರದ್ಧತೆ ಧೃತವ್ರತಾಃ.
ಅಭಿಪತ್ತಯೇ ಪ್ರತೀಕಾರಾಯ ಸೂತ್ರೇಣ ದೋಷಸೂಚಕತ್ವೇನ ತ್ವಮೇವ ಧರ್ಮಾರ್ಥದುಘ ಅಭಿಪತ್ತಯೇ ಅಂದರೆ ಪ್ರತೀಕಾರಾಯ ದಕ್ಷೇಣ ದಕ್ಷ ಏನು ಮಾಡಿಬಿಟ್ಟ ತಪ್ಪು ಮಾಡಿದ್ದಾನೆ ಅದಕ್ಕೋಸ್ಕರ ಏನು ಮಾಡಿದೆ ನೀವೀಗ ಸೂತ್ರೇಣ ವಿಸರ್ಜಿತಾತ್ಥರ ಸೂತ್ರೇಣ ದೋಷಸೂಚಕೇನ ವಿಸರ್ಜಿತಾತ್ಥರ ತ್ವಮೇವ ಲೋಕೆ ಅವಸಿತಾಶ್ಚ ಸೇತವಃ ಯಾನ್ ಬ್ರಾಹ್ಮಣಾಃ ಶ್ರದ್ಧತೆ ಧೃತವ್ರತಃ ನೀವು ದಕ್ಷ ಸಂಹಾರ ಮಾಡಿದ್ದೆಲ್ಲ ಕೂಡ ಏನದು ದೋಷ ನಿಮಿತ್ತವಾಗಿ ನಿಮ್ಮಲ್ಲಿ ಆ ದೋಷ ಇಲ್ಲ ಗೊತ್ತಾಯ್ತಾ ಅನಿವಾರ್ಯ ತಪ್ಪು ಮಾಡೋದ ಕೊಂದಿರ್ಬೇಕು ತಪ್ಪೇನೂ ಇಲ್ಲ ಅದು ಸೂತ್ರೇಣ ವಿಸರ್ಜಿತಾದ್ಧರ ತಪ್ಪು ಹೇಗೆ ಗೊತ್ತಾಯಿತು ದೋಷ ಸೂಚಕೇನ ದೋಷ ಕಾಣಿಸ್ತು ಎಲ್ಲರಿಗೂ ಹಾಗೆ ದೋಷ ಕಾಣಿಸ್ತು ಅದರಲ್ಲಿ ದೋಷಗಳು ಎರಡು ವಿಧ ಗುಪ್ತ ದೋಷಗಳು ಬೇರೆ ಪ್ರಕಾಶಿತ ದೋಷಗಳು ಬೇರೆ ಸ್ಪಷ್ಟ ತಪ್ಪಾಡಿದ್ದಾರೆ ದಕ್ಷ ಪ್ರಜಾಪತಿ ಆದ್ದರಿಂದ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ರುದ್ರದೇವರು ಏನು ಸಮಾಧಾನ ಮಾಡಬೇಕಾಗಿದೆ ರುದ್ರದೇವರ ಮಗ ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಮಗನೇ ಗೊತ್ತಾಯ್ತಾ ದಕ್ಷ ಪ್ರಜಾಪತಿ ಬ್ರಹ್ಮಪುತ್ರ ಆದ್ದರಿಂದಾಗಿಯೇ ನಿಮ್ಮ ಮಗನ ಕೊಂದೇನೋ ಸಿಟ್ಟು ಮಾಡ್ಕೊಳ್ಳೋ ಪ್ರಸಂಗ ಇಲ್ಲ ತಪ್ಪಿ ಶಿಕ್ಷೆ ಕೊಟ್ಟಿದ್ದೀರಿ ಅಷ್ಟೇ ಇದು ಬ್ರಹ್ಮದೇವರು ನಿಷ್ಪಕ್ಷಪಾತತ್ವ ತೋರಿಸುತ್ತಾರೆ ಏನು ಸಮಸ್ಯೆ ಇಲ್ಲ ಅದಕ್ಕೆ ಹರ ನೀವು ಅಷ್ಟೇ ತ್ವಯೈವ ಲೋಕೆ ಅವಸಿತಾಶ್ಚ ಸೇತವಃ ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ ಗೊತ್ತಲ್ಲ ಯಾರು ಏನು ತಿಳ್ಕೊತಾರೆ ಅದನ್ನೆಲ್ಲ ಬ್ರಾಹ್ಮಣಾಃ ಶ್ರದ್ಧತೆ ಧೃತವ್ರತಃ ಇದರ ಧರ್ಮ ಅಂತಲೇ ಸ್ವೀಕಾರ ಮಾಡ್ತಾರೆ ನೀವು ಮಾಡಿದ್ರಲ್ಲಿ ಯಾವ ತಪ್ಪೂ ಇಲ್ಲ ರುದ್ರದೇವರ ಪ್ರಸಂಗದಲ್ಲಿ ಏನು ಮಾಡಿಲ್ಲ ಅಶ್ವತ್ಥಾಮಾಚಾರ್ಯ ಎಷ್ಟು ಜನ ಕೊಂದರು ಅದು ತಪ್ಪಾಗಿದೆ ಅದು ಆ ತಪ್ಪು ಬೇರೆ ಲೆಕ್ಕ ಇದು ನಮ್ಮ ತಪ್ಪುಗಳಿದ್ದೆ ಅಲ್ಲ ಇದು ಮಾತ್ರ ಏನಲ್ಲ ಇದು ತಪ್ಪು ಅಲ್ವೇ ಅಲ್ಲ ದಕ್ಷ ಪ್ರಜಾಪತಿಗೆ ಏನಾಗಬೇಕಾಗಿತ್ತು ಅದು ಶಿಕ್ಷೆ ಆಗಬೇಕಾಗಿತ್ತು ಮಾಡಿದ್ದೀರಿ ಅಷ್ಟೇ ಯಾರು ಅಣ್ಣ ತಮ್ಮಂದರೆ ಭಾರಿ ಅಣ್ಣ ಭಾರಿಯವರು ಅಷ್ಟೇ ಅಭಿಪತ್ತಯೇ ಪ್ರತೀಕಾರಾಯ ಸೂತ್ರೇಣ ದೋಷ ಸೂಚಕೇನ ದೋಷ ಇತ್ತು ದೋಷ ಸೂಚನೆ ಮಾಡ್ತಕ್ಕಂಥ ಪ್ರಸಂಗನೂ ನಡೀತು ಅದಕ್ಕೋಸ್ಕರ ಕೊಂದಿದ್ದೀರಿ ನಿಮ್ಮಲ್ಲಿ ಅಪರಾಧ ಇಲ್ಲ ನವೈ ಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ ಭೂತೇಷು ಸರ್ವೇಷ್ವಭಿಪಶ್ಯತಾಂ ತವ ಭೂತಾನಿ ಚಾತ್ಮನ್ ಪೃಥಗ್ಯದೃಕ್ಷತಾಂ ಪ್ರಾಯೇಣ ತೇಜೋಷೋ ಅಭಿಭವೇದ್ಯಥಾ ಪಶೋಃ ತವ ತ್ವಾಂ ಚತುರ್ಷು ಷಷ್ಠೀತಿ ಸೂತ್ರ ವಿಷ್ಣುಧೀನಾ ಜಗತ್ಸತ್ತಾ ಪ್ರತೀತಿಃ ಚೇಷ್ಟಿತಂ ಗತಿಃ ಇತಿ ಯನ್ನಿಯತಂ ಜ್ಞಾನಂ ಪೃಥಗ್ ದರ್ಶನ ಸ್ಮೃತಂ ಮಿಥ್ಯಾಜ್ಞಾನಂ ಪೃಥಗ್ ಜ್ಞಾನಂ ಇತಿ ವೇದವಿದೋ ವಿದುಃ ಯಥೈವಾರ್ಥಸ್ತಥಾ ಜ್ಞಾನಂ ಪೃಥಗ್ ದೃಷ್ಟಿರುಚ್ಯತೆ ಅಪೃಥಗ್ ದೃಷ್ಟಿರುಚ್ಯತೆ ಇತಿ ಗಾರುಡೇ ತವ ತ್ವಾಂ ಚತುರ್ಷು ಷಷ್ಠೀತಿ ಸೂತ್ರ ನ ವೈ ಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ ಭೂತೇಷು ಸರ್ವೇಷು ಅಭಿಪಶ್ಯತಾಂ ತವ ಯಾರು ನಿಮ್ಮ ಪಾದಗಳಲ್ಲಿ ಭಕ್ತಿ ಮಾಡ್ತಾರಲ್ಲ ಅವರೆಲ್ಲ ಇವರು ವೈಷ್ಣವರು ಅವರು ವೈಷ್ಣವರು ಅವರೆಲ್ಲ ನಿಮ್ಮಲ್ಲಿ ಭೂತಗಳ ಪ್ರಾಣಿಗಳನ್ನು ನೋಡ್ತಾರೆ ರುದ್ರದೇವರು ಕೆಳಗಿರೋರೆಲ್ಲ ಯಾರ ಮೂಲಕ ಉಪಾಸನೆ ಮಾಡಬೇಕು ಅವರ ಮೂಲಕನೇ ಮಾಡಬೇಕು ಭೂತಾನಿ ಚ ಆತ್ಮನಿ ಅಪೃಥಗ್ದಿದರ್ಕ್ಷತಾಂ ಇದು ಪದ ಕನ್ಫ್ಯೂಸಿಂಗ್ ಇದು ಏನಿದು ತಥಾ ಭೂತಾನಿ ಚ ಆತ್ಮನಿ ಅಪೃಥಗ್ ದೃಷ್ಟತಾಂ ಅಭಿದಿದೃಷ್ಟತಾಂ ಅಲ್ಲೇನಾಗಿದೆ ಮೇಲಿಂದೆಲ್ಲ ಸರಿ ಹೋಯಿತು ಈ ಭಾಗ ಏನಾಗಿದೆ ಅಂದರೆ ಭೂತಾನಿ ಎಲ್ಲ ಜೀವಿಗಳನ್ನು ಕೂಡ ಆತ್ಮನಿ ಅಪೃಥಗ್ದಿದೃಕ್ಷತಾಂ ತಮ್ಮಲ್ಲಿ ಪ್ರತ್ಯೇಕವಲ್ಲ ಅಂತ ನೋಡ್ತಾರಲ್ಲ ಐಕ್ಯ ಚಿಂತನೆ ಅಂತ ಆಯ್ತು ಈಗ ಐಕ್ಯ ಚಿಂತನೆ ಪದ ಉಪಯೋಗಿಸ್ ಇಂಥವೆಲ್ಲ ಅವ್ರ ಕೀವರ್ಡ್ಸ್ ಅವರಿಗೆ ಪ್ರಾಯೇಣ ದೋಷ ಅಭಿವೇದ್ಯಥಾ ಪಶೋ ಅದು ದೋಷನೇ ಹೇಗೆಂದರೆ ಅಭಿಭವೇತ್ ಯಥಾ ಪಶೋ ಪಶುಗಳಿಗೆ ಆಗೋ ದೋಷನೇ ಅದು ಅಂತ ಯಾರು ತಿಳ್ಕೊಳ್ಳೋದಿಲ್ವಲ್ಲ ಭಾಳ ತಪ್ಪೇ ಅವರು ನಮಗೆ ಸಂಶಯ ಬಂತು ಅಂದರೆ ಇಲ್ಲಿ ಅಭೇದ ಹೇಳಿ ತಿಳ್ಕೊಳ್ಳೋದವರು ಪಶುಗಳಿದ್ದಾಗೆ ಅಂತ ಬೈದು ಎಲ್ಲ ಮಾಡಿದಾಗಾಯ್ತು ಅದು ಯಾವುದಲ್ಲಿ ಮಹಾ ತಾತ್ಪರ್ಯ ಅಂತ ಕಾಣಿಸುತ್ತೆ ನೋಡೋದಕ್ಕೆ ಅಭೇದದಲ್ಲಿ ಅಂತ ಅನಿಸುತ್ತೆ ಅದಕ್ಕೆ ಹೇಳ್ತಾರೆ ಪೃಥಗ್ ದೃಷ್ಟಿ ಪದ ನಿಮಗೆ ಕನ್ಫ್ಯೂಷನ್ ಈಗ ಪೃಥಗ್ ದೃಷ್ಟಿ ಅಪೃಥಗ್ ದೃಷ್ಟಿ ಅದಕ್ಕೆ ಉತ್ತರ ಕೊಟ್ಟರೆ ಉಳಿದೆಲ್ಲ ಸರಿ ಹೋಗೋದು ಅದೇನು ಉತ್ತರ ಅಂದರೆ ತವ ತ್ವಾಂ ಚತುರ್ಷು ಷಷ್ಠಿ ಇತಿ ಸೂತ್ರ ಈ ತವ ಶಬ್ದಕ್ಕೆ ಏನಂತ ಹೇಳಬೇಕು ತ್ವಾಂ ಅಂತ ಹೇಳಬೇಕು ವಿಪಶ್ಯತಾಂ ತ್ವಾಂ ನಿನ್ನನ್ನು ಹಾಗೆ ನೋಡ್ತಾರೆ ತವ ಅಂದರೆ ನಿಮ್ಮಧೀನ ಅಂತ ನೋಡೋದಿಲ್ಲ ನಿನ್ನಲ್ಲಿ ನೋಡ್ತಾರೆ ಅಷ್ಟೇ ವಿಷ್ಣುಧೀನ ಯಾತಕ್ಕೆ ಅರ್ಥ ಮಾಡಿದ್ದೀರಿ ಅಂದರೆ ಚತುರ್ಷು ಷಷ್ಠಿ ಇತಿ ಸೂತ್ರ ಸಪ್ತಸು ಪ್ರಥಮ ವ್ಯಕ್ತಿ 7 ಅರ್ಥನೂ ಮಾಡಬೇಕು ಆಮೇಲೆ ದ್ವಿತೀಯಕ್ಕೆ 6 ಅರ್ಥ ಮಾಡಬೇಕು ಚತುರ್ಷು ಷಷ್ಠಿ 4 ವಿಭಕ್ತಿ ಅರ್ಥದಲ್ಲಿ ಏನು ಮಾಡಬಹುದು ಷಷ್ಠಿ ವಿಭಕ್ತಿ ತವ ಅಂಬದು ಯಾವ ವಿಭಕ್ತಿ ಇದು ಷಷ್ಠಿ ಅದು ಅರ್ಥ ಏನು ಮಾಡಿದ್ದೀಗ ತ್ವಾಮ್ ಅಂತ ಹೇಳಿ ಯಾವ ವಿಭಕ್ತಿ ಅದು
ದ್ವಿತೀಯ ವಿಭಕ್ತಿ ಅರ್ಥ ಮಾಡಿದ್ರಲ್ಲ ಮಾಡ್ಲಿಕ್ಕೆ ಬರುತ್ತೆ, ಸೂತ್ರನೇ ಇದೆ ಅಂತ ಹೇಳ್ತಾರೆ. ಕೆಲವು ಸೂತ್ರ ನಮಗೆ ಅರ್ಥ ಆಗಿಬಿಡುತ್ತೆ, ಲೋಕದಲ್ಲಿ ರೂಢಿಯಲ್ಲೇ ಬಂದು ಹೋಗ್ಬಿಟ್ಟಿರುತ್ತೆ. ಕೆಲವು ಮಾತ್ರ ಸ್ಪೆಸಿಫಿಕ್ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು. ಅದು ಇವೆಲ್ಲ ಕೂಡಿಸ್ಕೊಂಡು ಬರದೆ ಹೋದಾಗ ಅದು ಅವಸರ ಮೋಹನ ಕಾಮನ್. ಡೈರೆಕ್ಟ್ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ಅವಸರ ಮೋಹನ ಆಗಬೇಕು, ಹಾಗೆ ಹೇಳ್ತಾರೆ. ವಿಷ್ಣುಧೀನ ಜಗತ್ಸ ಅಂದರೆ ಎಲ್ಲಿ ದೈತ್ಯ ಮೋಹನ ನಡೆದಿರುತ್ತೋ ಒಳಗಡೆ ಒಂದು ಸತ್ಯಾಂಶ ಇರುತ್ತೆ. ಅದರಲ್ಲಿ ಸತ್ಯಾಂಶ ಬಂತು, ಸತ್ಯಾಂಶನ ಈ ರೀತಿ ಕೂಡಿಸ್ಕೋಬೇಕು. ಮೇಲ್ನೋಟದ ಅರ್ಥನ ಅವಸರ ಮೋಹನಕ್ಕೆ ಹೇಳಬೇಕು. ಇಲ್ದವ್ರು ಏನಾಗುತ್ತೆ, ಅವ್ರು ಅಸತ್ಯ ಬರೆದ್ರು ಅಂತ ಆಗುತ್ತೆ. ಅಸತ್ಯ ಬರೆದಿಲ್ಲ, ಬೌದ್ಧ ಮತ ಮೋಹಕ ಮತ, ಅದ್ರ ಒಳಗೆ ಸತ್ಯಾಂಶ ಇದೆ. ಅರ್ಥ ಆಯ್ತಾ? ಈಗ ಒಳಗೆ ಪೂರ್ತಿ ಸತ್ಯ, ಹೊರಗೆ ಸೂತ್ತು ಪೂರ್ತಿ ಮೋಹಕ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ನಾವು ಬೇರೆ ಅರ್ಥ ಮಾಡ್ತೇವಲ್ಲ, ಅಲ್ಲಿ ಮುಖ್ಯ ಅರ್ಥ ಒಂದು ಸರಿ ಇದ್ದೇ ಇದೆ, ಆ ಅರ್ಥ ಬಿಡಾಗಿಲ್ಲ. ಅಲ್ಲಿ ತಪ್ಪು ಹೇಳಿಬಿಟ್ರೆ ಏನಾಗುತ್ತೆ, ಅವರೇ ತಪ್ಪು ಹೇಳ್ತಾರಂತ. ಅವರು ತಪ್ಪು ಹೇಳೋದು ಸರಿಯಾಗಿ ಹೇಳೋದು ತಪ್ಪು ತಿಳ್ಕೊತಾರೆ, ಅಗಸರ ಮೋಹನ ಅಂತ ಕರೆಯೋದು. ಅದು ಮೋಹಕ ಶಬ್ದಕ್ಕೆ ತಪ್ಪನ್ನು ಹೇಳಿ ತಪ್ಪು ತಿಳ್ಕೊಂಡ್ರೆ ತಪ್ಪಲ್ಲದು. ಅಲ್ಲೇನು ತಪ್ಪನ್ನು ತಿಳ್ಕೊಂಡ್ರೆ ತಪ್ಪಾಗೋದೇ ಇಲ್ಲ. ಸರಿಯಾದ ಅರ್ಥ ಮಾಡಿರೋ ತಪ್ಪು ತಿಳ್ಕೊ ಅದು ತಪ್ಪು. ತತ್ವಮಸಿ ವೇದ ಮಾತಂತ ಒಪ್ಪಬೇಕು, ಅದನ್ನು ಅಲ್ಲ ಅಂತ ಹೇಳಿದ್ರೆ ಅವೈದಿಕ ಆಗಿಬಿಡ್ತಾರೆ. ಮಾತು ಒಪ್ಪಬೇಕು. ಅವ್ರು ಹೇಳೋ ಅರ್ಥ ಸರಿಯಲ್ಲ, ಅರ್ಥ ಹೊರತು ಸರಿಯಾದ ಅರ್ಥ ಇದೆ, ಅದನ್ನು ಹೇಳಬೇಕು. ಇಲ್ಲದವರು ತಪ್ಪಾಗುತ್ತೆ. ಅದಕ್ಕೆ ವೇದವ್ಯಾಸರಿಗೆ ಏನು ದೋಷ ಬರುತ್ತಾಗ, ಬ್ರಹ್ಮದೇವರಿಗೆ ನಭಾರತೀ ಮೇಂಗ ವೃಷೋಪಲಕ್ಷ್ಯತೆ ಅಂತ ಹೇಳಿದ ಮೇಲೆ ದೇವ್ರ ಮಾತು ಸುಳ್ಳಾಗಬೇಕಾ? ಆಗಬಾರ್ದು, ಆಗೋದಿಲ್ಲ. ಇದು ಸೂಕ್ಷ್ಮ ವಿಚಾರ. ಅದರಿಂದ ಏನು ಹೇಳಿದಾಗಾಯ್ತು, ಈಗ ಒಂದು ಕೆಟ್ಟ ಕಲ್ಪನೆ ಹೋಯ್ತಲ್ಲಿಗೆ. ಹಸರ ಮೋಹನಕ್ಕೋಸ್ಕರ ಸುಳ್ಳು ಹೇಳ್ತಾರೆ. ಇಲ್ಲ, ಸುಳ್ಳು ಹೇಳೋದಿಲ್ಲ. ಸುಳ್ಳಿನಂತೆ ಕಾಣುತ್ತೆ ಹೊರತು ಏನಲ್ಲ, ಅದು ಸುಳ್ಳಲ್ಲ. ವಿಶ್ವಧೀನ ಜಗತ್ಸತ್ತ ಪ್ರತೀತಿಶ್ಚೇಷ್ಟಿತಂ ಗತಿ ಇತಿ ಯನ್ನಿಯತಂ ಜ್ಞಾನಂ ಅಪೃಥಕ್ ದರ್ಶನಂ ಸ್ಮೃತಂ. ಇದು ಪೃಥಕ್ ದರ್ಶನ ಅಪೃಥಕ್ ದರ್ಶನ ಅಂದರೆ ಏನು ಅಂದರೆ, ವಿಶ್ವಧೀನ ಜಗತ್ ಸತ್ತ, ಜಗತ್ಸತ್ತ ಜಗತ್ತಿನ ಇರುವಿಕೆ ಯಾರ ಅಧೀನ? ವಿಷ್ಣುವಿನ ಅಧೀನ. ಪ್ರತೀತಿ ಚೇಷ್ಟಿತಂ ಗತಿ, ಪ್ರತೀತಿ ಅದು ಜ್ಞಾನ ಬರೋ ದೇವರಿಂದ, ಚೇಷ್ಟಿತಂ ಅದು ಬರೋದ್ರಿಂದ, ಗತಿ ಇವರಿಂದ. ಏನರ್ಥ ಇದಕ್ಕಾಯ್ತು? ಇಷ್ಟಕ್ಕೆ ಸ್ವತಂತ್ರ ಅಂತ ಅರ್ಥ. ವಿಷ್ಣು ಒಬ್ಬನೇ ಸ್ವತಂತ್ರ, ಉಳಿದವರು ಯಾರಿಂದ ಬರುತ್ತೆ? ವಿಷ್ಣುವಿನಿಂದ ಬರುತ್ತೆ. ಎಲ್ಲ ಸತ್ತ ಬಂತು, ಪ್ರತೀತಿ ಬಂತು. ಏನು ಸ್ವರೂಪ, ಪ್ರಮಿತಿ ಮತ್ತು ಪ್ರವೃತ್ತಿ ಮೂರಲ್ಲೂ ಕೂಡ ಏನಾಗಬೇಕು? ಪರಾಧೀನವಾದರೆ ಅಸ್ವತಂತ್ರ, ಪರಾಧೀನವಲ್ಲದೆ ಹೋದರೆ ಸ್ವರೂಪ. ಸ್ವರೂಪ ಅಂದರೆ ಸತ್ತ, ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯೆ. ಸತ್ತಾದಲ್ಲಿ ಮೂರು ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಸತ್ತ ಮೊದಲು ಉಪಯೋಗಿಸಿದರು. ಸತ್ತ ಏನು? ಪ್ರತೀತಿ, ಚೇಷ್ಟಿತ, ಗತಿ. ಗತಿ ಅಂದರೆ ಜ್ಞಾನ. ಸತ್ತ ಮೂರು ವಿಧ: ಪ್ರತೀತಿ, ಚೇಷ್ಟಿತ, ಗತಿ. ಗೊತ್ತಾಯ್ತಾ? ಮೂರು ಕೂಡ ಯಾರ ಅಧೀನ? ದೇವರ ಅಧೀನ. ಇದು ಅಂದರೆ ಅದು ಪ್ರಮಾಣ ಇದು ಹೇಳಿದ್ರಲ್ಲ, ಸ್ವತಂತ್ರ ಶಬ್ದಕ್ಕೆ ಭಾಗತ್ತಲ್ಲೇ ಬಂದಿರೋ ಅರ್ಥ ಇದು. ಎಲ್ಲಿ ಗಾರುಡೆ ಪ್ರಮಿತಿ ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಬಂದು ದೇವರ ಅಧೀನ. ಅದು ಬರದೆ ಹೋದರೆ ದೇವ್ರು ಕೊಟ್ಟಿಲ್ಲ, ಅವನು ಕೊಡ್ತಾ ಇಲ್ಲ ಅಂತ ಅರ್ಥ. ಇದು ದುಡ್ಡಿದೆ, ಅವ್ರು ರಿಲೀಸ್ ಮಾಡ್ತಾ ಇಲ್ಲ, ಎಲಿಜಿಬಿಲಿಟಿ ಇಲ್ಲ ಇವನಿಗೆ. ಅಲ್ಲಿ ದುಡ್ಡಿಲ್ಲ ಅಂತಲ್ಲ, ಇದೆ, ಇವನಿಗೂ ಕೊಡ ಹಾಗಿಲ್ಲ, ಅರ್ಹತೆ ಇಲ್ಲ ತಗೊಳ್ಳೋದಕ್ಕೆ. ಇತಿ ಯನ್ನಿಯತಂ ಜ್ಞಾನಂ ಅಪೃಥಕ್ ದರ್ಶನಂ ಸ್ಮೃತಂ. ಇದಕ್ಕೆ ಅಪೃಥಕ್ ದರ್ಶನ ಅಂತ ಕರೀತಾರೆ. ಅಂದರೆ ಪ್ರತ್ಯೇಕವಾಗಿ ನೋಡದೇ ಇರುವಿಕೆ. ಪ್ರತ್ಯೇಕವಾಗಿ ನೋಡದೇ ಇರಬೇಕೆ ಅಂದ್ರೇನು? ಸರಿಯಾಗಿ ನೋಡಬೇಕೆ ಅಂತ ಅರ್ಥ. ಅದಕ್ಕೇನೆ ಎಲ್ಲಿ ತಪ್ಪಾಗಿ ನೋಡ್ತಾರೋ ಅದೇನಂತ ಕರೆದ್ರು? ಅಪೃಥಕ್ ದರ್ಶನ. ಪೃಥಕ್ ದರ್ಶನ, ಅಪೃಥಕ್ ದರ್ಶನ. ಸರಿಯಾಗಿ ನೋಡಿದರೆ ಏನಾಯಿತು? ಅಪೃಥಕ್ ದರ್ಶನ. ಅದು ಪೃಥಕ್ ನೋಡದೇ ಇರುವಿಕೆ. ಪ್ರತ್ಯೇಕ ನೋಡಿಬಿಟ್ರೆ ಏನಾಯಿತು? ಈಗ ದೇವರು ಬೇರೆ, ನಾವು ಬೇರೆ. ಈ ಮಾತು ಸರಿ ಹೌದು, ತಪ್ಪು ಹೌದು. ಗೊತ್ತಾಯ್ತಾ? ನಾವು ಬೇರೆ, ದೇವರು ಬೇರೆ. ಅಂದರೆ ನಾವು ಬೇರೆ, ದೇವರು ಬೇರೆ ಅನ್ನೋ ಮಾತಿಗೆ ನೋಡೋದಕ್ಕೆ ಏನು ಅನಿಸುತ್ತೆ? ಭೇದ ಒಪ್ಕೊಂಡ ಅವನು, ಭೇದ ಒಪ್ಕೊಂಡ, ಅದು ತಪ್ಪದು. ಯಾವ ರೀತಿ ಒಪ್ಕೊಂಡೆ? ಅವ್ರಿಗೆ ಬೇರೆ ಯಾಕೆ ಹೇಳ್ತಾನೆ ಅವನೀಗ? ಅದೇ ಅನ್ಕನ್ಸರ್ನ್ಡ್ ದೇವರು ನಮಗೆ. ಈ ಬಿಂಬಕ್ಕೆ ಸಂಬಂಧಪಟ್ಟಿಲ್ಲ ಅಂದ್ರೆ ಕಥೆ ಏನಾದ್ರು ಗೊತ್ತಾಯ್ತಾ? ಅದು ನೋಡಿ, ಇದು ಸಾರಸ್ಯ ತಿಳ್ಕೊಬಿಟ್ರೆ ಆ್ಯಕ್ಚುಲಿ ಭೇದ ಹೇಳ್ತಿದ್ದಾರೆ, ಅವನು ತಪ್ಪು ಭೇದ ಹೇಳ್ತಿದ್ದಾರೆ. ದೇವರು ನಾವು ಒಂದೇ, ಇದು ಸರಿ, ತಪ್ಪು ಆ್ಯಕ್ಚುಲಿ ಸರಿ. ಗೊತ್ತಾಯ್ತಾ? ತಪ್ಪಾಗಿ ಸರಿ ಇದೆ, ಸರಿಯಾಗಿ ತಪ್ಪಿದೆ. ಅದು ಅರ್ಥ ವಿವಕ್ಷಿತ. ಏನು ಅರ್ಥ ಅಂದರೆ, ಅವ್ರು ಬೇರೆ, ನಾವು ಬೇರೆ ರೀ ಅಂತ ಹೇಳಿಬಿಟ್ರೆ ದೊಡ್ಡ ಭೇದ ಜ್ಞಾನಿ ಅಂತ ತಿಳ್ಕೊಳ್ಳೋದಿಲ್ಲ. ಹಾಗೆಲ್ಲ ಮಾಡಬಾರ್ದು, ಅವ್ರ ಸಂಬಂಧಿಗಳು ದೂರ ಮಾಡಬಾರ್ದು, ಹಾಗೆಲ್ಲ ಹೇಳ್ತಾರೆ. ಅದು ಆ ಅರ್ಥದಲ್ಲಿ ಸರಿ. ಅದು ಆದರೆ ದೇವರು ನಾವು ಒಂದೇ, ಇದು ಕೂಡ ಏನಿದೆ, ಇವನು ಹೇಳಿದಾಗ ಹೇಳಬಾರ್ದು. ಹೇಳಿದ್ದು ಒಂದೇ ಅಂದ್ರೇನು? ದೇವ್ರನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಅವನು ಬಿಟ್ಟು ನಾವು ಇರಲಿಕ್ಕೆ ಆಗೋದಿಲ್ಲ. ಈ ಅರ್ಥದಲ್ಲಿ ಹೇಳಿದ್ರೆ ಏನದು ಸರಿಯಾದ. ಅದಕ್ಕೆ ಐಕ್ಯ ಇದೆಯಲ್ಲ, ಐಕ್ಯ ಹೇಳೋದ್ರಲ್ಲಿ
ಮತ್ತು ಮೇಲ್ನೋಟಕ್ಕೆ ತಪ್ಪಿದೆ, ಒಳಗೆ ಸರಿ ಇದೆ. ಇಲ್ಲಿ ಭೇದಗಳು ಸರಿ ಇದೆ, ಒಳಗೆ ತಪ್ಪಿದೆ. ಆ ದೃಷ್ಟಿಯಿಂದ ಪೃಥಕ್ ದೃಷ್ಟಿಯನ್ನು ಇಲ್ಲಿ ಬೈದರು. ಇಲ್ಲಿ ಬೇರೆ ಪೃಥಕ್ ದೃಷ್ಟಿಯನ್ನು ಹೊಗಳಿದರು, ಇಲ್ಲಿ ಬೈತಿದ್ದಾರೆ. ಯಾಕೆ ಅಂತ ಕೇಳಿದರೆ ಪ್ರತ್ಯೇಕತೆಯನ್ನು ಹೊಂದಬಾರದು. ದೇವರಿಗೂ ನಮಗೂ ಪ್ರತ್ಯೇಕವಾಗಿರಬೇಕೆಂದ್ರೇನು? ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಇಂಡಿಪೆಂಡೆಂಟ್ ನಾಲೆಡ್ಜ್, ಇವ್ಯಾವುದು ನಮಗಿಲ್ಲ. ಹೌದು, ಇವೆಲ್ಲ ಶಾಸ್ತ್ರೀಯ ಪದಗಳಿವೆಲ್ಲ ಕೂಡ. ಇದನ್ನು ಇವರು ಲೋಕದ ಪದ್ಧತಿ ಅರ್ಥ ಮಾಡಿಕೊಂಡು ಬದೀತಾ ಬಿಡಪ್ಪ. ಅರ್ಥ ಆಯ್ತಾ? ಅದು ಊಟಕ್ಕೆ ನಿಮ್ಮದೇ ಮನೆ ಅಂತ ಹೇಳ್ತಾರೆ, ಅದು ಊಟಕ್ಕೂತ ಬೇರೆ ಹೇಳ್ತಾರೆ. ಆಪೋಸಿಟ್ ಬೇರೆ ಕೈಲಿ ಹಾಕಿಬಿಟ್ಟಿದ್ದಾರೆ, ಅದು ನೀರು ಬೇರೆ ಹಾಕಿದ್ದಾರೆ, ನಿಮ್ಮ ಮನೆ ಅಂತ ಹೇಳ್ತಾರೆ. ಇಷ್ಟಾದರೂ ಏನಲ್ಲದು ಅವ್ರ ಮನೆಯಲ್ಲ, ಅದು ಇವ್ರಿಗೂ ಗೊತ್ತು, ಅವನಿಗೂ ಗೊತ್ತು. ವಿಷ್ಣುಧೀನ ಜಗಸ್ಸ ಇತಿ ಚಾತಿ ಯನ್ನಿಯತಂ ಜ್ಞಾನಂ ಪೃಥಕ್ ಅಪೃಥಕ್ ದರ್ಶನಂ ಸ್ಮೃತಂ. ಇದೇ ರೀತಿ ತಿಳ್ಕೊಂಡ್ಬಿಟ್ರೆ ಪೃಥಕ್ ದರ್ಶನ ಅಲ್ಲ ಅದು ಅಂತಾಯಿತು. ಮಿಥ್ಯಾಜ್ಞಾನಂ ಪೃಥಕ್ ಜ್ಞಾನಂ ಇತಿ ವೇದವಿದೋ ವಿದುಹು. ಪ್ರತ್ಯೇಕವಾಗಿ ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಮಿಥ್ಯಾಜ್ಞಾನ ಅಂತ ಕರೀತಾರೆ. ಯಥೈವ ಅರ್ಥ ತಥಾ, ಒಟ್ಟು ಡೆಫಿನೇಷನ್ ಈಗ. ಯಥೈವ ಅರ್ಥ ತಥಾ ಜ್ಞಾನಂ ಅಪೃಥಕ್ ದೃಷ್ಟಿ ರುಚ್ಯತೆ. ಇನ್ನೂ ಕ್ಲಿಯರ್ ಆಯ್ತು ಈಗ. ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಂಡ್ರೆ ಏನದು? ಅಪೃಥಕ್ ದೃಷ್ಟಿ. ಅದು ವಸ್ತು ಬೇರೆ ಇರೋದೇ, ಅಲ್ಲಿರೋದೇನೋ ಶುಕ್ತಿ, ತಿಳ್ಕೊಂಡಿದ್ದೇನೋ ರಹಿತ ಅಂತ. ಇದೇನಿದು? ಪೃಥಕ್ ದೃಷ್ಟಿ. ಗೊತ್ತಾಯ್ತಾ? ಪೃಥಕ್ ದೃಷ್ಟಿ. ಅದು ಏನಂತೇಳಿ ಶಕ್ತಿ ಶುಕ್ತಿ ಅಂತ ತಿಳ್ಕೊಂಡ್ಬಿಟ್ಟ, ಅದು ಅಪೃಥಕ್ ದೃಷ್ಟಿ. ಅಂದರೆ ಇದು ಹೊಸ ಟರ್ಮ್ಗಳಿವೆಲ್ಲ, ಅದೆಲ್ಲ ತಿಳ್ಕೊಂಡಿರ್ಬೇಕು. ಇತಿಗಾರುಡೆ, ಗರುಡ ಪುರಾಣ ಇದನ್ನು ಹೇಳಿದೆ. ಅವು ಇದೆಲ್ಲ ಯಾತಕ್ಕೆ ಕೊಟ್ಟು ಮಾಡ್ತಾರೆ? ಒಂದು ಕಾರಣ ಏನೋ ಇದು. ಇದನ್ನು ಬರೆದ ವೇದವ್ಯಾಸ ದೇವರೇ ಅದನ್ನು ಬರೆದಿದ್ದಾರೆ, ಅವರ ಅರ್ಥ ಹೇಳ್ಬಿಟ್ಟಿದ್ದಾರೆ. ಅವರೇ ನೋಟ್ ಕೊಟ್ಟರೆ ಬೇರೆ ಅರ್ಥ ಹೇಳಬಾರ್ದು. ಅವರೇ ನೋಟ್ ಕೊಟ್ಟಿದ್ದಾರೆ, ಬೇರೆ ಅರ್ಥದಲ್ಲಿ ನೋಟ್ ಕೊಟ್ಟಿದ್ದೇವೆ ಅಂತ ಅಬ್ರಿವೇಷನ್ಸ್ ಅಂತ ಕೊಡ್ತಾರೆ. ಮೊದಲಿಗೆ ಅಬ್ರಿವೇಷನ್ ಕೊಡಬೇಕಾದ್ರೆ ಶೋಭಾ ಸೂತ್ರ ಭಾಷ್ಯ ಅಂತ ಅರ್ಥ, ಎಸ್ ಬಿ ಸೂತ್ರ ಭಾಷ್ಯ, ಬಿ ಭಾಗವತ, ಎಂ ಬಿ ಮಹಾಭಾರತ ಬರ್ಕೊಂಡಿದ್ದಾರೆ. ಈಗ ನಿಮ್ಮ ಕಡೆ ಏನೋ ಅರ್ಥ ಆಗ್ಬೋದು ಅದು, ಬಟ್ ನಮ್ಮ ಪುಸ್ತಕದಲ್ಲಿ ಅದೇ ಅರ್ಥ. ಯಾಕೆ? ಯಾವ ಪುಸ್ತಕ ಬರೆದ ಅವರೇ ನಾವು ಕೊಟ್ಟಿರೋ ನೋಟ್ ಅದು. ಅದೇ ವೇದವ್ಯಾಸ ಯಾವ ಪುರಾಣ ಬರೆದಿದ್ದಾರೋ ಭಾಗವತ ಅವರೇ ಗರುಡ ಪುರಾಣದಲ್ಲಿ ಹೇಳ್ತಾರೆ ಅಂದಮೇಲೆ ನೀವು ಅರ್ಥ ಬರೋದಿಲ್ಲ. ಯಾಕ? ಅರ್ಥ ಆಯ್ತಾ? ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವು ಬರೆದವ್ರು ಬೇರೆ ಅಲ್ಲಿ ಸುರಿಸಿ ಬರ್ತಾರೆ ಆಮೇಲೆ ಬೇಕಾದ್ರೆ. ಬಟ್ ಇದು ಯಾರು ಹೇಳಕ್ಕೆ ಬರೋದಿಲ್ಲ? ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂಥೇಳಿ ಅಷ್ಟಾದಶ ಪುರಾಣಾನಾಂ ಕರ್ತ ಸತ್ಯವತಿ ಸುತ ಅಂತ ಭಾಗವತದಲ್ಲಿ ಬಂದಿಲ್ಲ, ಅದು ಬೇರೆ ಪುರಾಣದಲ್ಲಿ ಬಂದಿದೆ, ಅವರೊಪ್ಪಿರೋ ಪುರಾಣದಲ್ಲಿ ಬಂದಿದೆ. ಅದರಿಂದ ಒಪ್ಲಕ್ಕೆ ಬರೋದಿಲ್ಲ. ಏನಂತ ಆಯ್ತು ಅವ್ರೆ ಹೇಳೋದು ತಪ್ಪು ಅರ್ಥ ಆಯಿತು ಹೊತ್ತು ಬೇರೆ ಅರ್ಥ ಇಲ್ಲ. ಹಾಂ, ಅದು ಉಪಯೋಗ ಇಲ್ಲ. ಅವ್ರ ಋಷಿ ಅಂತ ಕೂತ್ರು ಉಪಯೋಗ ಇಲ್ಲ ಅದರಿಂದ. ಹಾಂ, ಅದೇ ಅಜ್ಞಾನ ದೊಡ್ಡ ತಪ್ಪಾಯ್ತಲ್ಲ ಅವ್ರಿಗೆ. ಆ ರೀತಿ ಹೇಳಬಾರ್ದು. ಅಜ್ಞಾನ ಹೇಳಿದ್ರೆ ವೇದವ್ಯಾಸರ ಬಗ್ಗೆ ಇತಿಹಾಸ ಪುರಾಣ ಯಾರ್ದು ಪುರೇ ಪುರಾಣ ಇಲ್ಲ, ಇತಿಹಾಸ ಪುರಾಣ ಪ್ರಮಾಣ ಅಂತ ಹೇಳಿಬಿಟ್ಟಿದ್ದಾರೆ. ವೇದವ್ಯಾಸರು ಬೇರೆ ಅಂತ ಕರೆದ್ರೆ ನೀವು ಪುರಾಣಕ್ಕೆ ಅಪ್ರಾಮಾಣ್ಯ ಹೇಳೋದು ಒಂದೇ, ವೇದವ್ಯಾಸರ ದೇವರಿಗೆ ಅಪ್ರಾಮಾಣ್ಯ ಹೇಳೋದು ಒಂದೇ. ಹಾಗೆ ಹೇಳಬಾರ್ದು. ಇತಿಹಾಸ ಅಲ್ಲೊಂದು ಸಾರದ ಲಾಜಿಕ್ ಇದೆ. ಇತಿಹಾಸ ಪುರಾಣಗಳನ್ನು ಯಾತಕ್ಕೆ ವೇದಾಂತನೇ ತಿಳ್ಕೋಬೇಕು ಅಂತ ಹೇಳಿದರೆ, ಬರೆದವ್ರು ಯಾರು? ವೇದ ಪ್ರತಿಪಾದನೆಯಾದ ಭಗವಂತ, ಅದಕ್ಕೆ ತಿಳ್ಕೋಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ಇಲ್ಲೋ ಇತಿಹಾಸ ಪುರಾಣಕ್ಕೆ ಅಷ್ಟು ಮಹತ್ವ ಕೊಡಬೇಕಾಗಿದ್ದಿಲ್ಲ. ವೇದವ್ಯಾಸರು ಯಾರೋ ಆಗಿದ್ದಿದ್ರೆ ಯಾವ ಗುಂಪಿ ಬರೆದು ಇತಿಹಾಸ ಪುರಾಣ ಬೇರೆಯವ್ರು ಬರೆದ ದಾಖಲೆ ಇಲ್ಲ. ಪುಣ್ಯಕ್ಕೆ ಯಾರು ಬೇರೆ ಪುರಾಣ ಬರೋದು ಅಂತ ಹೇಳಿಲ್ಲ ಯಾರೂ ಕೂಡ. ಬರೆದಿದ್ದೆಲ್ಲ ಯಾರು ಬರೆದು ವೇದವ್ಯಾಸ ದೇವರೇನೆ. ಎಷ್ಟು 36 ಪುರಾಣ ಬರೆದವರು ಅವರೇನೆ, ಮತ್ತು 3 ಇತಿಹಾಸ ಬರೆದವರು ಅವರೇನೆ. ರಾಮಾಯಣ ಹೆಗ್ರಿ ರೂಪದಿಂದ, ಮಹಾಭಾರತ ವ್ಯಾಸ ರೂಪದಿಂದ, ಪಂಚರಾತ್ರ ನಾರಾಯಣ ರೂಪದಿಂದ, 3 ವಿಷ್ಣು ರೂಪಗಳೇ. ಅದಕ್ಕೇನು ಹೇಳಿದರು? ಪ್ರಮಾಣ ಅಂತ ಹೇಳಿದ್ರು. ವೆರಿ ಇಂಟ್ರೆಸ್ಟಿಂಗ್. ಅರ್ಥ ಆಯ್ತಾ? ಇತಿಹಾಸ ಪುರಾಣ ಗುಂಪಿ ಸೇರಿಸೋದು ಸಾಧ್ಯ ಇಲ್ಲ. ಯಾರ್ಯಾರು ಬರೆದು ಈ ಲೆವೆಲ್ ಯಾತಕ್ಕೆ ಸೇರಿಸ್ತಾರೆ? ಅದನ್ನು ಸೇರಿಸೋದಿಲ್ಲ. ವೇದವ್ಯಾಸ ದೇವರು ಬರೆದಿದ್ದಕ್ಕೆ ವೇದಗದ್ದು ಏನು ಮುಖ್ಯ ಅರ್ಥ? ಅದರಲ್ಲಿ ಒಂದು ತಪ್ಪಿರಬಾರ್ದು. ತಪ್ಪಿಲ್ಲ, ಇದರಲ್ಲಿ ದೋಷ ಇಲ್ಲ. ತಪ್ಪು ತಿಳ್ಕೊತಾರೆ, ವೇದರು ತಪ್ಪು ತಿಳ್ಕೊತಾರೆ, ಇದರೂ ತಪ್ಪು ತಿಳ್ಕೊತಾರೆ. ಇವರು ಸಬ್ಜೆಕ್ಟಿವ್ ಎರರ್ ಎಂಬುದು ಆಬ್ಜೆಕ್ಟಿವ್ ಅನ್ವಯ ಆಗೋದಿಲ್ಲ. ಅರ್ಥಾಯ್ತಾ? ಆಬ್ಜೆಕ್ಟಿವ್ ಎರರ್ ಇದ್ದರೆ ಅದು ತಪ್ಪು, ಹಾಗಿಲ್ಲ. ವಿಶ್ವಧೀನ ಜಗತ್ಸತ್ತ ಪ್ರತೀತಿ ಚೇಷ್ಟಿತಂ ಗತಿ ಇದೆಲ್ಲ ಒಂದ್ಸರ್ತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಉಪನಿಷತ್ ಹೇಳುತ್ತೆ ಮಾತನ್ನು. ಹೇಳಬೇಕಾದ್ರೆ ಯಾರು ದೇವರು ಬೇರೆ ನಾವು ಬೇರೆ ತಿಳ್ಕೊತಾರೋ ಅನ್ನೋ ತಮಸ್ಸಿಗೆ ಹೋಗ್ತಾನೆ. ಸ್ಪಷ್ಟವಾಗಿ ಇದೇ ಮಾತು ಬಂದಿರೋದು. ಯಾರು ದೇವರು ಬೇರೆ ನಾವು ಬೇರೆ ತಿಳ್ಕೊಬಿಡ್ತಾರೋ ತಮಸ್ಸಿಗೆ ಹೋಗ್ತಾರೆ. ಅಂದರೆ ಏನು ಹೇಳಿದಾಗೈತೆ? ಈಗ ದ್ವೈತ ಭಾಳ ತಪ್ಪು ಅಂತ ಆಯ್ತು. ಅದಕ್ಕೆ ಅಲ್ಲ, ನಮ್ಮ ಇರ್ರೆಸ್ಪೆಕ್ಟಿವ್ ಆಫ್ ಗಾಡ್ ನಾವಿದ್ದೇವೆ ಅಂತ ತಿಳ್ಕೊಂಡ್ರೆ ತಪ್ಪು. ಈ ಅರ್ಥ ಕರೆಕ್ಟಾಗಿ ಕೂಡುತ್ತೆ. ಪೃಥಕ್ ದೃಷ್ಟಿ ಅಪೃಥಕ್ ಇದನ್ನು ಅಲ್ಲಿ ಅಲ್ಲಿ ಬರೆದಿಲ್ಲ ಆಚಾರ್ಯರು, ಇಲ್ಲಿಂದ ಅಲ್ಲಿ ಸೇರಿಸ್ಕೋಬೇಕು. ಅವ್ರು ಬರೆಯೋದು ಹಾಗೇನೆ, ವೇದವ್ಯಾಸದೇವರು ಹಾಗೆ, ಅವರು ಹಾಗೇನೆ. ಒಂದು ಕಡೆ ಹೇಳಿದ್ರೆ ಮತ್ತೊಂದು ಕಡೆ ಹೇಳ್ತಾರೆ, ಅದನ್ನೇ ಸೇರಿಸ್ಕೋಬೇಕು ಇಲ್ಲಿ. ಅದರಲ್ಲೂ ಕೂಡ ಆಚಾರ್ಯ ವೇದವ್ಯಾಸದವ್ರು ಫಾಲೋ ಮಾಡ್ತಾರೆ. ಏನೋ ಇಲ್ಲಿ ಒಂದೇ ಅಂತ ಹೇಳಿದ, ಒಬ್ಬನು ಒಂದೇ ಅಂತ ಹೇಳಿ ತಮಸ್ಗೆ ಹೋದ, ಒಬ್ಬನು ಬೇರೆ ಅಂತ ಹೇಳಿ ತಮಸ್ಗೆ ಹೋದ. 2 ಇಬ್ಬರಿದ್ದಾರೆ. ಅದು ಏನಾಯ್ತು ಕಡೆಗೆ? ಅದಕ್ಕೆ ಅವರೇ ಬೇಡ ವಿಶಿಷ್ಟ ಆಗಬೇಕು.
ಬೇರೆ ಅಲ್ಲ ಒಂದು ಅಲ್ಲ ಎರಡೇ ಸೇರಿ ಹೇಳ್ಬೇಡ. ಹಾಗಲ್ಲ, ಇಲ್ಲಿ ಬೇರೆ ಅಂತ ಹೇಳಿದಾಗ ಉದ್ದೇಶನೇ ಬೇರೆ ಇದೆ. ಒಂದೇ ಅಲ್ಲಿ ಉದ್ದೇಶ ಬೇರೆ ಇದೆ. ಇಲ್ಲಿ ಮೋಸ, ಇಲ್ಲಿ ಫೋರ್ಜರಿಗೆ ಹೇಳ್ತಾರೆ, ಅಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಹಾಗೆ ಹೇಳಬಾರ್ದು. ಒಂದೇ ಪದ ಯಾವ ರೀತಿ ಸ್ಟ್ರೆಸ್ ಆಗುತ್ತೆ. ಇಬ್ಬರು ಬದ್ಧ ದ್ವೇಷಿಗಳು ಒಂದೇ ಬಸ್ಸಲ್ಲಿ ಯಾತ್ರೆಗೆ ಹೋಗ್ಬಿಟ್ಟಿದ್ದಾರೆ. ತಡ ಆಗಿದೆ, ನಮ್ಮವ್ರಿಗೆ ಒಳಗೆ ಬಿಡಿ, ನಮ್ಮವ್ರು ಒಳಗೆ ಬಿಡುತ್ತಾರೆ. ಈಗ ದ್ವೇಷಿಗಳು ಒಳಗೆ ಬಿಡೋದು, ಯಾಕಂದ್ರೆ ಬಸ್ ಲೇಟಾಗಿ ಬಿಡುತ್ತೀವಿ, ಸತ್ತ ಹೋದ್ರೆ ಬಂದಿದ್ದು ನಿಂತಾಗುತ್ತೆ. ನಮ್ಮವ್ರು ಅವರು ಅಂತ ಹೇಳ್ತಾರೆ. ಬೇರೆ ಕಡೆ ನಾವು ದೂರ ಕೊಡ್ತೀವಿ, ನಮ್ಮವರಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಅದು ದ್ವೇಷ, ಅದು ಬೇರೆ, ಇದು ಬೇರೆ. ಇಬ್ಬರು ಒಂದೇ ಮಾತು, ಇಬ್ಬರು ವಿಷಯದಲ್ಲೂ ಅವನೇ ಹೇಳ್ತಾನೆ ಈ ಮಾತನ್ನು. ಕಾರಣ ತಿಳ್ಕೊಂಡ್ರೆ ಬದುಕಿರೋದು ಪ್ಯಾಸೆಂಜರ್ಸ್ ವಿ ಆರ್ ಆಲ್ ಒನ್, ಪ್ಯಾಸೆಂಜರ್ಸ್ ವಿ ಆರ್ ಆಲ್ ಒನ್ ಆಫ್ ದಿ ಸೇಮ್ ಬಸ್, ವಿ ಆರ್ ಆಲ್ ಒನ್ ಅಷ್ಟೇ. ಬೇರೆ ಕಡೆ ಹೊರಟು ಅವನು ವಿ ಆರ್ ಡಿಫರೆಂಟ್. ಟಿಕೆಟ್ ತಗೊಂಡು ಅವನು ತೊಗೊಳ್ಳಿ, ನಾನೇ ಕೊಡಲಿ ಅಂತ ಹೇಳ್ತಾರೆ. ಒನ್ ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ ಅಲ್ಲ, ಈ ಬಸ್ಸಿನವ್ರು ಅಷ್ಟೇ. ಅದಕ್ಕೆ ಆಚಾರ್ಯ ಹೇಳಿದ್ದು, ಎಷ್ಟು ಕಡೆ ಹೇಳಿ ಉಪಯೋಗಿಸ್ತಾರೆ ಅದನ್ನು. ಸಾದೃಶ್ಯಾರ್ಥೆ ವಿಶಿಷ್ಟಾರ್ಥೆ ಸ್ಥಾನಮತ್ತೈಕೆಯೋರಪಿ, ಗೊತ್ತಾಯ್ತಾ? ಇದಿಷ್ಟು ಕೂಡ ಏಕವಾಕ್ ಸಮ್ಯಕ್, ಐಕ್ಯವಾಗಿ ಇಷ್ಟನ್ನು ಉಪಯೋಗಿಸ್ತಾರೆ. ಹುಷಾರಾಗಿರಿ, ಇದಕ್ಕೆಲ್ಲ ಶಾಸ್ತ್ರ ಬೇಕು. ಸುಮ್ಮನೆ ಅಪರೇಟ್ ಮೀನಿಂಗ್ ಹೇಳೋದಾದರೆ ಯಾವ ಕೋರ್ಸೇ ಆಗೋದಿಲ್ಲ. ಯಾವ ಕೋರ್ಸ್ ಓದಬೇಕಾದ್ರೂ ಕೂಡ ಏನಿರುತ್ತೆ ಅಲ್ಲಿ ಒಂದು ಆ ಕೋರ್ಸ್ಗೆ ಸಂಬಂಧಪಟ್ಟಂಥ ಪರಿಭಾಷೆ ಇದ್ದೇ ಇರುತ್ತೆ. ಪರಿಭಾಷೆ ಬಿಟ್ಟು ಹೇಳಿದರೆ ಅರ್ಥ ಏನಾಗುತ್ತೆ, ಕೋರ್ಸ್ಗೆ ಅನ್ಯಾಯ. ಗೊತ್ತಾಯ್ತಾ? ಇವತ್ತು ಮಹಾಭಾರತ ರಾಮಾಯಣದ ಬಗ್ಗೆ ಏನಾಯಿತು ಅಂದರೆ, ಇಂಜಿನಿಯರಿಂಗ್ ಬಗ್ಗೆ ಡಾಕ್ಟ್ರ್ ಮಾತಾಡೋಲ್ಲ, ಡಾಕ್ಟ್ರೇ ಇನ್ನೊಂದ್ರ ಬಗ್ಗೆ ಅವ್ನು ಮಾತಾಡೋಲ್ಲ. ಅದು ಕೇಳ್ಕೊಂಡ್ರೆ ಕೇಳಬೇಡಿ ಅಂತ ಅಂಥದ್ದು ಪುರಾಣ ಪರತೆ ಎಲ್ಲರೂ ಮಾತಾಡೋದೆ. ವೇದ ಪುರಾಣದ ಬಗ್ಗೆ ಕಂಡುಕೊಂಡವ್ರು ಮಾತಾಡಿ ಏನಾಯ್ತು, ಕೊನೆಗೆ ಅದು ಒಂಥರ ಹಾಸ್ಯಾಸ್ಪದ ವಸ್ತು ಮಾಡಿ ಹಾಕ್ಬಿಟ್ಟು ಅವ್ರು ಮುಟ್ಟಾಗಿಲ್ಲ ಅದನ್ನು. ಆ ಬಗ್ಗೆ ಒಂದು ಮಾತು ಹೇಳ್ತಾರೆ, ನೆನಪಿರಲಿ. ನೀವು ಗ್ಯಾರಂಟಿ ಕೊಟ್ಟಿರ್ತಾರೆ ವಾಚ್ ಗೀಚಿಗೆ, ವೆಹಿಕಲ್ಗಳಿಗೆ, ನೀವು ಹ್ಯಾಂಡಲ್ ಮಾಡಿದ್ರೆ ಗ್ಯಾರಂಟಿ ಇಲ್ಲ, ನಮ್ಮ ಹತ್ರ ತರಬೇಕು ನೀವು, ನಾವು ಒಪ್ಪಬೇಕಂದ್ರೆ. ಹಾಗಿದ್ರೆ ನೀವು ಅರ್ಧ ಕೆಡಿಸಿ ಹಾಳು ಮಾಡಿಬಿಟ್ಟು ತಂದರೆ ವಾಪಸ್ ಕೊಡೋದಿಲ್ಲ. ಅದಕ್ಕೆ ವೇದಪರ ಇದು ನೀವು ಹ್ಯಾಂಡಲೇ ಮಾಡಬಾರ್ದು. ಅದನ್ನು ನಮ್ಮ ಡೈರೆಕ್ಟ್ ಬಂದು ಕೇಳಬೇಕು. ಹ್ಯಾಂಡಲ್ ಮಾಡಿ ಕೆಡಿಸಿ ಹಾಕಿಬಿಟ್ಟಿದ್ದಾರೆ. ತಪ್ಪಿರೋದು ಅವ್ರದ್ದು ಎಷ್ಟು ತಪ್ಪು, ನಮ್ಮವ್ರದ್ದು ಅಷ್ಟೇ ತಪ್ಪು. ಆ ಬಗ್ಗೆ ಉತ್ತರ ಕೊಡಬೇಕಾಗಿತ್ತು, ಆಗಲೇ ಕೊಡಲಿಲ್ಲ. ಆಚಾರ ಒಬ್ಬರ ಕೆಲಸ ಮಾಡದೆ ಹೋಗಿದ್ರೆ ಏನಾಗ್ತಿತ್ತು, ಅದು ಜಗತ್ತಿನಲ್ಲಿ ವೇದಾಂತ ಸಂತತ ಕೃತಾಂತ ರಸಂ ನವಿದ್ಮಃ ಹೀಗಾಗಿ ಎಲ್ಲರಿಗೂ ಉಳ್ಕೊಂಡ್ಬಿಡ್ತೀವಿ. ಆಗ ಅವ್ರ ಉಪಕಾರ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ಅಸ್ಮಿನ್ ಯದಾ ಮನೆಯಲ್ಲಿ ಮಾತಾಡಬೇಕಾದ್ರೂ ಕೂಡ ಒಬ್ಬ ಪರಿಭಾಷೆ ಮನೆಯವರಿಗೆ ಗೊತ್ತಿರುತ್ತೆ. ಉಳಿದವರು ಯಾರು ಬಂದಿರ್ತಾರೆ, ಏನು ಬಾಯಿ ಬಂದ ಬೈತಿರ್ತಾರೋ ಒಳಗೆ ಉಳ್ಕೊಂಡು. ಅವ್ರಿಗೆ ನಿಮಗೆ ಆ ವಿಷಯವೇ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಡುತ್ತೆ. ಕೇಳಿದರೆ ನಿಮಗೆ ಅರ್ಥ ಆಗಲ್ಲ. ಸ್ವಾರಸ್ಯ ಅಂತ ಹೇಳಿದ್ರೆ ಹಾಗೆ. ನೀವು ಬೇರೆ ಕಡೆ ಹೋಗಿ, ಧಾರವಾಡ ಕಡೆ ಕೆಲವು ಮಾತುಗಳು ಇಲ್ಲಿ ಆಡಿಬಿಟ್ರೆ ಹೊಡೆದಾಗಿಬಿಡ್ತಾರೆ. ಈ ಮಾತು ಇಲ್ಲೇ ಉಪಯೋಗಿಸಿ ಇದು ಬಾಲದಷ್ಟೇ ಭಗವಂತವೇ ಹಾಕ್ತಾರೋ, ಗೊತ್ತಾಯ್ತಾ? ಕೆಲವೆಲ್ಲ ಭಾರಿ ಒಳ್ಳೆ ಪದಗಳವ್ರೆ, ಕೆಲವೆಲ್ಲ ಕೆಟ್ಟ ಪದ ಉಪಯೋಗಿಸ್ಬಿಡ್ತಾರೆ. ಇರ್ತಾರೆ ಅವ್ರು ಇರ್ತಾರೆ, ಬೆರಕೆ ಬೆಳೆಸ ಅಂದ್ಬಿಡ್ತಾರೆ. ಬೆರಕೆ ಅಂದರೆ ಭಾಳ ಕೆಟ್ಟ ಪದ. ಇಲ್ಲಿ ಹೇಳಿ ಅದು ಮಾನದಷ್ಟು ಭಗವಂತ ಬೇಕೆ, ಅಲ್ಲಿ ಹೇಳಿದ್ರೆ ಇಬ್ಬರು ನಕ್ಕು ಬಿಡ್ತಾರೆ. ಭಾರಿ ಅಪ್ರಿಷಿಯೇಷನ್ ಮಾಡೋದು ಅದು. ಭಾರಿ ಬೆರಕೆ ಇದ್ದಾರೆ ಅಂದರೆ ಭಾರಿ ಬುದ್ಧಿವಂತ, ಭಾರಿ ವ್ಯಕ್ತಿ. ಅವನು ಅಪ್ರಿಷಿಯೇ ಇಲ್ಲಿ ಬಂದರೆ ಬಾಯಿ ಬಯ್ಯೋ ಪದ. ಇದೇ ರೀತಿ ಉಪರಾಣದಲ್ಲಿರೋದು. ಅದಕ್ಕೆ ಹೇಳಿದ್ರು ರೀತೀನಾಂ ಶತಮೇವಚ. ಪಾಂಚಾಲಿ ಗೌಡಿ ಅಂದ್ರೇನು, ಪಾಂಚಾಲಿ ದೇಶದವ್ರು ಮಾತಾಡೋ ಸ್ಟೈಲು, ಗೌಡ ಬೆಂಗಾಲಿ ಮಾತಾಡೋ ಸ್ಟೈಲು ಗೊತ್ತು. ಒಂದೇ ಕನ್ನಡ ಎಷ್ಟೆಷ್ಟು ಅಪಾರ್ಥ ಕೊಡುತ್ತೆ. ಒಂದೇ ಒಂದು ಭಾಷೆ ಇರೋದೇನು ದೊಡ್ಡ ಸಾವಿರಾರು ಕಿಲೋಮೀಟ್ರ್ ದೂರ ಇಲ್ಲ. ಅಷ್ಟರಲ್ಲೇ ಎಷ್ಟಿದೆ ವ್ಯತ್ಯಾಸಗಳು. ಮತ್ತು ಅವ್ರು ಪೂರ್ತಿ ವಿರುದ್ಧಾರ್ಥ ಕೊಡೋ ರೀತಿ ಪೂರ್ತಿ ಇರೋದು. ಊಟ ಆಯಿತು, ಆ ಕಡೆ ಆಯಿತು, ಊಟ ಕೇಳಿ ಆಯಿತು ಅಂದ್ಬಿಡ್ತಾರೆ. ಮೂದವತ್ ಕತೆ. ಇವ್ರು ಊಟ ಮುಗಿಸ್ಬಿಡ್ತಾರೆ. ಆಯಿತು ಅಂತ ಹೇಳಿದ್ರಲ್ಲ, ಊಟಕ್ಕೆ ಕುಡಿದ್ರೆ ಆಯಿತು ಅಂದ್ರೆ ಬರ್ತೀನಿ ಅಂತ ಅರ್ಥ. ಅದಕ್ಕೆ ನಮ್ಮಲ್ಲಿ ಆಯ್ತು ಊಟನೇ ಆಯಿತು ಅಂತ ಅರ್ಥ. ಯಾಕಂದ್ರೆ ನಮ್ಮಲ್ಲೇ ಗೊತ್ತು ಎಷ್ಟು ಹತ್ತಿರದಲ್ಲಿದ್ದೇವೆ ಅದು ಹಾಗೆ ಅಂತ ಅರ್ಥ ಮಾಡ್ಕೋಬೇಕು. ಅವರಿಗೆ ಗೊತ್ತಿರುತ್ತೆ ಅದೆಲ್ಲ ಕೂಡ. ಇದಕ್ಕೆ ಏನಂದ್ರೆ ರೀತಿ ಅಂತ. ರೀತಿ ಅಂದ್ರೇನು, ಆ ಜನಗಳ ರೀತಿ ನೀತಿಗಳಲ್ಲಿ ಉಪಯೋಗಿಸೋ ಪದಗಳು, ಗೊತ್ತಾಯ್ತಾ? ಅದನ್ನು ಅರ್ಥ ಮಾಡ್ಕೊಡ್ದವ್ರು ಏನೇನೋ ಅನರ್ಥ ಆಗುತ್ತೆ. ಅಸ್ಮಿನ್ ಯದಾ ಪುಷ್ಕರ ನಾಭಪಾಯಯ ದುರ್ಲಂಘ್ಯಯ ಸ್ಪೃಷ್ಟಧಿಯ ಪೃಥಗ್ ದೃಶ್ಯಃ ಕುರ್ವಂತಿ ತತ್ರ ಹಿ ಅನುಕಂಪಯ ಕೃಪಾಂ ನ ಸಾಧವೋ ದೈವ ಬಲಾತ್ಕೃತಾಃ ಕಥಂ ಯದಾ ಯಸ್ಮಾತ್. ನೀವೀಗ ಅದನ್ನು ಕ್ಷಮಿಸಬೇಕು. ಯಾರನ್ನ? ಇದೆಲ್ಲ ದೇವತೆಗಳೆಲ್ಲ ಕೇಳಕ್ಕೆ ಬಂದಿದ್ದಾರೆ, ಅವ್ರನ್ನ ಕ್ಷಮಿಸ್ಬೇಕು. ನೀವೀಗ ನೀವು ಮಾಡಿದ್ದು ಸರಿ ಇದೆ, ಆದರೆ ಒಮ್ಮೊಮ್ಮೆ ತಪ್ಪು ಮಾಡ್ತಾರೆ, ಕ್ಷಮಿಸಿ. ಇದು ಹೇಳ್ತಾರೆ, ಹುಡುಗ ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಹೇಳೋದಿಲ್ಲ, ಆ ರೀತಿ ಹೇಳ್ತಾರೆ. ಅಸ್ಮಿನ್ ಯದಾ ಪುಷ್ಕರ ನಾಭ ಮಾಯಯ. ಪುಷ್ಕರ ನಾಭ ಅಂದರೆ ಯಾರು? ಪುಷ್ಕರ ಅಂದರೆ ಪದ್ಮ. ಪುಷ್ಕರಣಿ ಅಂತ ಯಾತ ಕರೀತಾರೆ ಗೊತ್ತಾ? ಆ ಕಮಲ ಬಿಡೋ ಹೋಗಿ ಪುಷ್ಕರಣಿ ಅಂತ ಕರೀತಾರೆ. ಒಂದು ಕಮಲ ಇರೋದೆಲ್ಲ ಪುಷ್ಕರಣಿ ಕರೆ ತಪ್ಪದು. ಪದಕ್ಕೆಲ್ಲ ಅರ್ಥ ಇರಬೇಕು. ಪುಷ್ಕರಾಕ್ಷ, ಪುಂಡರೀಕಾಕ್ಷ, ಪುಷ್ಕರಾಕ್ಷ. ಪುಷ್ಕರಾಕ್ಷ ಸ್ವಲ್ಪ ಅಭ್ಯಾಸ ಆಗಿದೆ. ಪುಷ್ಕರ ನಾಭ ಸ್ವಲ್ಪ ಹೊಸ್ತಾಗಿ ಕಾಣಿಸುತ್ತೆ.
ಬಟ್ ಅರ್ಥದಲ್ಲಿ ಪುಷ್ಕರ ಕಮಲನೇ, ಪದ್ಮನಾಭ ಅಂತ ಅರ್ಥ. ಪುಷ್ಕರನಾಭ ಮಾಯೆಯ, ಪದ್ಮನಾಭನಾದ ಶ್ರೀಹರಿಯ ಮಾಯೆಯಿಂದಾಗಿ ದುರ್ಲಂಘ್ಯಯ, ದುರ್ಲಂಘ್ಯ ಪದ ಎಲ್ಲಿ ಬಂದಿದೆ? ದೈವೀಹೇಷ ಗುಣಮಯಿ ಮಮ ಮಾಯ ದುರತ್ಯಯ, ದುರತ್ಯಯ ಅಂದ್ರೆ ಒಂದೇ, ದುರ್ಲಂಘ್ಯ ಅಂದ್ರೆ ಒಂದೇ. ಮೀರಲಾಗದ್ದು ಪರಮಾತ್ಮನ ಮಾಯೆ. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮೀರ್ಲಕ್ಕಾಗತ್ತಾ? ಪರಮಾತ್ಮ ಸುಪ್ರೀಂ ಮೋಸ್ಟ್ ಆದ್ದರಿಂದಾಗೇನೆ ಆತನ ಆಪಣೆಯನ್ನು ಯಾರೂ ಕೂಡ ಮೀರ್ಲಕ್ಕೆ ಸಾಧ್ಯ ಇಲ್ಲ. ದುರ್ಲಂಘ್ಯಯ ಸ್ಪೃಷ್ಟಧಿಯ ಪೃಥಗ್ ದೃಶ್ಯ. ನೋಡಿ, ಈ ಪೃಥಗ್ ದೃಶ್ಯರು ಬಂದರೆ ಈಗ ಮತ್ತೆ ಪೃಥಗ್ ಪ್ರತ್ಯೇಕವಾಗಿ ಯಾತಕ್ಕೆ ಕಾಣ್ತಾರೆ ಅಂದರೆ ದೇವರ ಮಾಯೆಯಿಂದಾಗಿ ಏನಾಗಿಬಿಟ್ಟಿದೆ, ಅದು ಬೇರೆ ಕಾಣ್ತಾ ಇದೆ. ಕುರ್ವಂತಿ ತತ್ರ ಹಿ ಅನುಕಂಪಯ ಕೃಪಾಂ. ಅವ್ರು ಏನು ಮಾಡ್ತಾರಾಗ, ದೇವರ ಮಾಯೆ ಅಂದರೆ, ಮಾಯೆ ಅಂದರೆ ಇಚ್ಛೆ, ಹಾಗಾಗಿದೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂದರೆ ಅನುಕಂಪಯ ಕೃಪಾಂ, ಅನುಕಂಪೆಯಿಂದ ಕೃಪೆಯನ್ನು ಮಾಡ್ತಾರೆ. ಅನುಕಂಪೆಯಿಂದ ಕೃಪೆಯನ್ನು ತೋರಿಸ್ತಾರೆ. ನ ಸಾಧವೋ ದೈವಬಲಾತ್ಕೃತ ಕಥಂ, ನ ಸಾಧವೋ ದೈವಬಲಾತ್ಕೃತ. ದೈವಬಲದಿಂದ ಆಗಿದ್ದಕ್ಕೆ ಸಜ್ಜನರು ಕ್ಷಮಿಸ್ತಾ ಇರ್ತಾರಾ? ನೀವು ಕ್ಷಮಿಸಿ ಅಂತ ಅರ್ಥ. ಈಗ ದಕ್ಷಪಾತ ಕ್ಷಮಿಸಬೇಕು ನೀವು. ಇಲ್ಲಿ ಸಾರಸ್ಯ ನೋಡಿ, ಅನುಕಂಪಯ ಕೃಪಾ ಅಂದ್ಬಿಟ್ರು. ನಮ್ಮ ಪ್ರಕಾರ ಅನುಕಂಪೆ ಅಂದ್ರೆ ಒಂದೇ, ಕೃಪಾ ಅಂದ್ರೆ ಒಂದೇ. ಗೊತ್ತಾಯ್ತು? ಹುರುನ್ ಮಿತ್ರ ಇದ್ದಾಗೆ, ಸುಹೃತ್ ಅಂದ್ರು ಮಿತ್ರ, ಮಿತ್ರ ಅಂದ್ರೂ ಸುಹೃತ್ತೆ. ಸೂಕ್ಷ್ಮ ವ್ಯತ್ಯಾಸ ಇದೆ, ಆಚಾರ್ಯ ತೋರಿಸ್ತಾರೆ. ಎಲ್ಲಿ ಬರೀಬೇಕು ಅಲ್ಲಿ ಬರೀತಾರೆ. ನೋಡಿ ಹೇಗಿದೆ, ಅನುಕಂಪಯ ಕೃಪ, ಅನುಕಂಪೆಯಿಂದ ಕೃಪೆ ತೋರಿಸ್ತಾರೆ. ರಿಪಿಟೇಷನ್ ಅಲ್ಲ ಅದು. ಯಾಕೆ ಅಂದರೆ ಹೃದಯ ಯದಾ ಯಸ್ಮಾತ್, ಯದಾ ಶಬ್ದಕ್ಕೆ ಯಸ್ಮಾತ್ ಅಂತ ಅರ್ಥ ಇದೆ, ಯಸ್ಮಿನ್ ಯದಾ ಅಂತಲ್ಲ ಅಲ್ಲಿ. ಹೃದಯಸ್ಯ ದ್ರವೀಭಾವಸ್ತು ಅನುಕಂಪೇತಿ ಕಥ್ಯತೆ. ಯಾರೋ ಕಷ್ಟದಲ್ಲಿರೋ ಮನಸ್ಸು ಕರಗುತ್ತೆ, ಅದಕ್ಕೇನಂತಾರೆ? ಅನುಕಂಪ ಅಂತ ತೋರಿಸ್ತಾರೆ. ಉಪಕಾರಂ ಕರ್ತುಮಿಚ್ಛಾಂ ಕೃಪೆ ತ್ಯಾಹುರ್ ಮನೀಷಿಣಃ. ಉಪಕಾರ ಮಾಡಬೇಕು ಅಂತ ಇಚ್ಛೆ ಬಂದರೆ ಅದೇನಾಗುತ್ತೆ? ಕೃಪೆ ಆಗುತ್ತೆ. ಸೂಕ್ಷ್ಮ ವ್ಯತ್ಯಾಸ. ಅನಿಮಿತ್ತೋಪಕಾರಿ ಸುಹೃತ್ತು, ಹಾಗಿಲ್ಲದೆ ಇದ್ದವನು ಮಿತ್ರ. ಸೊ ಇಬ್ಬರು ನೋಡೋದು ಫ್ರೆಂಡ್ ಅಂತ ಕರೆದ್ರು ಕೂಡ ಅರ್ಥ ಕನ್ನಡ ನಮಗೂ ಇಷ್ಟ ವ್ಯತ್ಯಾಸ ಇಲ್ಲ, ಫ್ರೆಂಡ್ ಫ್ರೆಂಡ್ ಅಷ್ಟೇ. ಇಲ್ಲಿ ಹಾಗಾದ್ರೆ ಸಂಸ್ಕೃತದಲ್ಲಿ ಏನು ಮಾಡಿದ್ದಾರೆ? ಉದಾಹರಣೆಗೆ ಏನು ಹೇಳ್ತಾರೆ, ಕೆಲವು ವಿಷಯ ಹೇಳಬೇಕಾದ್ರೆ ಕ್ಲಾರಿಟಿ ಇರೋದಿಲ್ಲ, ಮೊಮ್ಮಗ ಅಂದ್ಬಿಡ್ತಾರೆ ಅಷ್ಟೇ. ಮೊಮ್ಮಗ, ಇಂಗ್ಲೀಷ್ ಕನ್ನಡದಲ್ಲಿ ಮೊಮ್ಮಗ ಅಂದರೆ ಮೂಲ ಇರುತ್ತೆ ಅಷ್ಟೇ. ಸಂಸ್ಕೃತದಲ್ಲಿ ಹಾಗಲ್ಲ. ಮಗಳ ಮಗನೋ ಮಗನ ಮಗನೋ ಪ್ರಶ್ನೆ ಬಂತು, ಅವಾಗ ಏನಂತಾರೆ? ದೌಹಿತ್ರ ಅಂದರೆ ಯಾರು? ಪೌತ್ರ ಅಂದರೆ ಯಾರು? ಮಗನ ಮಗ. ಈ ಅಕ್ಯುರಸಿ ಇದೆ ಅಂತ ಗೊತ್ತಾಯ್ತಾ? ಅಲ್ಲಿ ಅಕ್ಯುರಸಿ ಇಲ್ಲ. ಆಗ ಅಲ್ಲೇನಾಯ್ತು, ಅದು ಎರಡೂ ಆಗ್ಬೋದಾಗ, ತಿಳಿತಾ? ಆ ಅರ್ಥದ ಬ್ರದರ್ ಅಂದರೆ ದೊಡ್ಡವರು ಎರಡೂ ಆಗ್ಬೋದು. ಕನಿಷ್ಠ ಭ್ರಾತ, ಜ್ಯೇಷ್ಠ ಭ್ರಾತ, ಅಷ್ಟ ವ್ಯತ್ಯಾಸ ಕ್ಲಿಯರ್ ಬಂತು. ಈ ಅರ್ಥದಲ್ಲಿ ಅನುಕಂಪ ಪದ, ಕೃಪಾ ಅನ್ನೋ ಪದ ಇವೆ. ನೋಡೋದಕ್ಕೆ ಎರಡು ಕೂಡ ಒಂದೇ ಕಂಡ್ರೂ ಕೂಡ ವ್ಯತ್ಯಾಸ ಇದೆ. ಅನುಕಂಪ ಅಂದರೆ ಏನೀಗ ತುಂಬ ನೋಡಿದ್ರೆ ಅನುಕಂಪ ಅನಿಸ್ತದೆ. ಐ ಫೀಲ್ ಸಾರಿ ಫಾರ್ ಯು, ಫೀಲ್ ಆಗ್ಬಿಟ್ಟು ಸಾರಿ ಫಾರ್. ಪಾಸ್ ಮಾಡೋ ಶಕ್ತಿ ಅವರಿಗಿಲ್ಲ, ಇಷ್ಟಿಲ್ಲ, ಏನೂ ಇಲ್ಲ, ದುಡ್ಡಿಲ್ಲ. ಐ ಫೀಲ್ ಇದು ಕೊಡ್ತೀನಿ ಅಂತ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿದ್ರೆ. ಎಷ್ಟೋ ಕೊಡಬೇಕಾದ್ರೆ ದುಡ್ಡು ಕೊಡ್ತೀನಿ, ಭಾರಿ ಖುಷಿ ಅಂತ. ಅನುಕಂಪ ಇದೆ, ಕೃಪೆನೂ ಇದೆ. ಅಲ್ಲ, ಅದು ಒಂದರ್ಥದಲ್ಲಿ ಸೇರುತ್ತೆ, ಒಂದರ್ಥದಲ್ಲಿ ಇಲ್ಲ, ಎರಡೇ ಬೇರೆ. ಇನ್ನೊಬ್ಬರಿಗೆ ಏನಿದೆ, ಅದಕ್ಕೆ ಉಪಯೋಗ ಯಾರೋ ನಿಮಗೆ ಗೊತ್ತಿಲ್ಲ, ಏನಿಲ್ಲ, ತೊಗೊಂಡೋಗಂತ ಕೊಟ್ಬಿಡ್ತಾರೆ. ಏನು ಅನುಕಂಪ ಪ್ರಶ್ನೆ ಇಲ್ಲ. ಯಾರು ಕೊಡ್ಬೇಕಾದ್ರೆ ಅನುಕಂಪದಿಂದ ಕೊಡಬೇಕಾಗಿಲ್ಲ, ಗೊತ್ತಾಯ್ತು? ಹಾಗೆ ಕೊಡ್ಬೋದು ಬೇಕಾದ್ರೆ. ಆ ಅರ್ಥದಲ್ಲಿ ಅನುಕಂಪ ಸ್ವಲ್ಪ ಸೇರುತ್ತೆ ಎಂಬುದು ನಿಜ, ಅದು ಪೂರ್ತಿ ಅಂತಲ್ಲ, 100% ಅಲ್ಲ, ವ್ಯತ್ಯಾಸ ಇದೆ. ಹಾಂ, ಬರಬೇಕು, ಸಾಮಾನ್ಯ ನಿಯಮ. ಸಾಮಾನ್ಯ ನಿಯಮ ಇದು. ಬೇಕಾದ್ರೆ ಒಳ್ಳೆಯವ್ರ ಬಗ್ಗೆ ಅನುಕಂಪನೆ ಬೇಕಿಲ್ಲ, ಬರೀ ಕೃಪೆ ತೋರಿಸ್ಬೋದಾಗ. ಇವತ್ತು ದೇವರು ನಾವು ಕೃಪಾವತ್ಸಲ ಅಂತ ಕರಿತೇವೆ ನಾವೀಗ, ಗೊತ್ತಾಯ್ತು? ಅನುಕಂಪ ತೋರಿಸುತ್ತೇನೆ ಕೇಳಲ್ಲ, ಗೊತ್ತಾಯ್ತು? ಯಾಕೆ ಅಂತ ಕೇಳಿದರೆ ಕೃಪೆ ಅಂದರೆ ಏನೀಗ ಒಳ್ಳೆಯವರಲ್ಲಿ ಏನೂ ಇಲ್ಲ, ಅವರು ದೋಷ ಅವರಲ್ಲಿ ಅನುಗ್ರಹ ಅಂತ ಕರಿತೀವಿ. ಅದು ಆ ಅರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಸಾಮ್ಯನೂ ಇದೆ, ವ್ಯತ್ಯಾಸನೂ ಇದೆ. ಅದೇ ಹೇಳ್ತಾರೆ, ಏನೂ ಗೊತ್ತಿಲ್ಲ, ಅಷ್ಟೇ ಇದೇನಿಲ್ಲ. ಅನುಕಂಪ ಯಾವ ಪ್ರಶ್ನೆನೂ ಇಲ್ಲ. ಹೌದು, ಯಾರೋ ಮಗು ಎದ್ದಿದೆ, ಬಿದ್ದಿದೆ, ಎತ್ತಿದೆ ಅಷ್ಟೇ, ಗೊತ್ತಾಯ್ತಾ? ಯಾರು ಬೇಕಾದ್ರೂ ಮಗು ಅನುಕಂಪಗೂ ಎರಡೂ ಸೇರ್ಬೋದು, ಆ ರೀತಿ ಆಗಬಹುದು. ಅದಕ್ಕೆ ಅರ್ಜುನ ಏನು ಮಾಡಿದ? ಕೃಪಯಾ ಪರಯಾವಿಷ್ಟ, ಅನುಕಂಪ ಪದ ಉಪಯೋಗಿಸಲಿಲ್ಲ. ಕೃಪೆ ಬಂತು ಅಂದ್ರೆ ಏನರ್ಥ? ನಾನು ಯುದ್ಧ ಮಾಡಿದರೆ ಕೆಟ್ಟದಾಗತ್ತೆ, ಯುದ್ಧ ನಿಲ್ಲಿಸಿಬಿಡಬೇಕು. ಉಪಕಾರಂ ಕರ್ತುಮಿಚ್ಛ, ಅದಕ್ಕೆ ಕೃಪೆ ಅಂತ ಕರೆದ, ಗೊತ್ತಾಯ್ತಾ? ಉಪಕಾರಂ ಕರ್ತು, ಇದೆಲ್ಲ ಆಚಾರ್ಯ ಎಲ್ಲೋ ಬರೆದಿರ್ತಾರೆ, ಗೀತಾ ಭಾಷೆಯಲ್ಲಿ ಬರೋದಿಲ್ಲ ಇದನ್ನು. ಇಲ್ಲಿಂದ ಶಿಫ್ಟ್ ಮಾಡ್ಕೊಳ್ಳೋದ್ರೆ ಅರ್ಥ ಆಗೋದಿಲ್ಲ ಪದ, ತಿಳಿತಾ? ಅದಕ್ಕೆ ಸರ್ವಗಳು ಪೂರ್ತಿ ಓದಬೇಕು. ಹಾಗೆ ಅದರಿಂದ ಓದ್ದೇ ಮಾತಾಡೋದಿಲ್ಲ ಅಂತ ಹೇಳಬೇಕಿಲ್ಲ. ಹೌದು, ಓದ್ದೇನೆ ಮಾತಾಡೋದಾದ್ರೆ ಪದೀತಾ ಆಗ್ಬಿಡೋದು. ಯಾವುದೋ ಓದ್ದೇನೆ ಮಾತಾಡೋ ಇನ್ನೂ ಪದೀತಿ. ಒಂದೇ ಅದು ಓದಿಲ್ಲ, ನಾನು ಪೂರ್ತಿ ಓದಿ ಹೇಳ್ತೀನಿ ಅಂತ ಹೇಳಬೇಕು. ಪೂರ್ತಿ ಓದೋ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕಾಗ. ಉಪಕಾರಂ ಕರ್ತುಮಿಚ್ಛಾಂ ಕೃಪೇತ್ಯಾಹುರ್ ಮನೀಷಿಣಃ ಇತಿ ಶಬ್ದ ನಿರ್ಣಯೇ.
ಭವ ಭಗವಾನ್ ಹಿ ಪುಂಸಃ. ನೋಡಿ ಇದೆಲ್ಲಿದೆ ಅಂತ ನಮಗೆ ಸಾಮಾನ್ಯ ಹುಡುಕೋದು ಭಾರಿ ಕಷ್ಟದ ಕೆಲಸ. ವಿಷಯ ಗೊತ್ತಾದ ತಕ್ಷಣ ಹುಡುಕಿಬಿಡ್ತಾರೆ. ರುದ್ರದೇವರು ಹೇಳ್ತಾರೆ, ಬ್ರಹ್ಮದೇವರು ಅಂತ ಗೊತ್ತಾದ ತಕ್ಷಣ ಭಾಗವತ ಚತುರ್ಸ್ಕ ಅದೆಲ್ಲ ಅರ್ಥ ಆಗಿಬಿಡುತ್ತೆ. ಅದು ನೆನ್ಪಿಟ್ರೋ ಸುಲಭ. ಪೇಜ್ ನೆನ್ಪಿಟ್ಟು ಮತ್ತೆ ಬರ್ತಾ ಹೋಗ್ತಾನೆ ಇರುತ್ತೆ. ಪುಸ್ತಕ ಬೇರೆ ಆದರೆ ಪೇಜ್ ನಂಬರ್ ಬೇರೆ ಆಗಿಬಿಡುತ್ತೆ, ಉಪಯೋಗ ಇಲ್ಲ. ಬೇರೆ ಪುಸ್ತಕದಲ್ಲಿ ಪೇಜ್ ನಂಬರ್ ಇದೇ ಇರಬೇಕು ಅಂತಿಲ್ಲ, ಗೊತ್ತಾಯ್ತಾ? ಅದು ಇದು ಗೊತ್ತಾಗ್ಬಿಟ್ರೆ ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವು ಎಲ್ಲಿ ಹೇಳಿದ್ದಾರೆ? ಸೂರ್ಯನ ಮಿತ್ರ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಬಂದಿದೆ ತಿಳ್ಕೊತ ಅಲ್ಲಿ ಹೋಲಕ್ಕೆ ಬರುತ್ತೆ. ಈ ಮೆಮೊರಿ ಫೇಲ್ ಆಗೋದಿಲ್ಲ ಯಾವಾಗಲೂ. ಮೆಕ್ಯಾನಿಕಲ್ ಮೆಮೊರಿ ಏನಾಗಬಹುದು? ಫೇಲ್ ಆಗುತ್ತೆ. ಇದು ಫೇಲ್ ಆಗೋದೇ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಚಿಕ್ಕ ವಯಸ್ಸಿನಲ್ಲಿ ಅದು ಇರೋದಿಲ್ಲ, ಆದ್ದರಿಂದ ಬಾಯ್ಪಾಠ ಮಾಡಿಸ್ಬಿಡ್ತಾರೆ, ಬರೀ ಬಾಯ್ಪಾಠ. ಆಮೇಲೆ ಇದು ವಿಚಾರ. ಇದು ಬಾಯ್ಪಾಠಕ್ಕೆ ಆ ವಯಸ್ಸು ಕರೆಕ್ಟು, ಇದಕ್ಕೆ ಈ ವಯಸ್ಸು ಕರೆಕ್ಟ್. ಉಲ್ಟಾ ಪಲ್ಟ ಮಾಡಿದ್ರೆ ಪಂಜಿತ ಅಲ್ಲಿ ಅದನ್ನ ಹೇಳೋಕ್ಕೋದ್ರೆ ಅವನು ಶಾಸ್ತ್ರನೇ ಬಿಟ್ಟುಬಿಡ್ತಾನೆ. ಇದನ್ನ ಹೇಳೋಕ್ಕೋದ್ರೆ ಇವರು ಮೆಕ್ಯಾನಿಕಲ್ ಆಗಿಬಿಡ್ತಾರೆ. ಸಾಧ್ಯ ಇಲ್ಲ. ಉಳಿದನಾಗ ಅದು ಬೇರೆ, ಕರುಣೆ ಬೇರೆ. ಅದು ಎರಡದ್ದು ಅಪಾರ್ಟ್ ಫ್ರಮ್ ಆಲ್ ದಟ್. ಅದು ಸ್ವಲ್ಪ ಸಾಮ್ಯ ಮೂರಕ್ಕೂ ಇದೆ, ಇಲ್ಲ ಅಂತಲ್ಲ. ಸ್ಪೆಸಿಫಿಕ್ ಆದ ಅರ್ಥ ಬೇರೆ ಆಗಿದೆ, ಗೊತ್ತಾಯ್ತಾ? ಎಲ್ಲ ಇದೆ. ಯಾರು ಕೆಲವು ಮೇಲೆ ಅನುಕಂಪ, ಕೆಲವು ಮೇಲೆ ಕೃಪೆ, ಕೆಲವು ಮೇಲೆ ಕಾರುಣ್ಯ. ಕಾಮನ್ ಫ್ಯಾಕ್ಟರ್ ಕಾರುಣ್ಯ, ಎಲ್ಲಕ್ಕಿಂತ ದೊಡ್ಡದು. ಅದು ಕೃಪಾಸಂಧಿ ಅಂತ ಹೆಸರಿಡಲಿಲ್ಲ, ಕರುಣಾಸಂಧಿ ಅಂತ ಹೆಸರು. ಕರುಣೆ ಎಂಬ ದೊಡ್ಡ ಪದ ಇನ್ನೂ ಕೂಡ. ಮಹಾಲಕ್ಷ್ಮಿಯವ್ರ ಕರುಣೆ ಇದೆ, ಅವರಲ್ಲಿ ಅನುಕಂಪ ಮಾಡೋ ಕಾರಣ ಯಾಕೆ? ದೋಷನೇ ಇಲ್ಲ, ಯಾವುದು ಹೆಲ್ಪ್ಲೆಸ್ನೆಸ್ ಇಲ್ಲೇ ಅವರಿಗೆ. ಯಾತಕ್ಕೆ ಅಂತ ಕೇಳಿದ್ರೆ ಅತಿ ತಾವಾಗಿ ಒಪ್ಕೊಂಡು ಬಂದಿರೋ ಇದದು ಸ್ವರೂಪದಲ್ಲೇ ಹಾಗಿದ್ದಾರೆ. ಅಲ್ಲಿ ಏನು ಬೇಕೇ ಇಲ್ಲ ಅದಕ್ಕೆ. ಅನುಕಂಪ ತಪ್ಪು ಮಾಡಿ ದುಸ್ಥಿತಿಗೆ ಹೋದರೆ ಅನುಕಂಪ ದುಸ್ಥಿತಿ ಇಲ್ಲೇ ಇಲ್ಲ ಅವರಿಗೆ ಅನುಕಂಪ ತೋರಿಸೋದಕ್ಕೆ, ಗೊತ್ತಾಯ್ತಾ? ದುಸ್ಥಿತಿ ಇಲ್ಲ ಆದ್ಮೇಲೆ ಕೃಪೆ ಬರೋ ರೂಟ್ ಔಟ್ ಆಯ್ತು ಅಲ್ಲಿಗೆ, ಗೊತ್ತಾಯ್ತಾ? ಕೃಪೆ ಬೇರೆ, ಅದಕ್ಕೆ ಅನುಕಂಪ ಕೃಪೆ ಬರದೆ ಹೋದರೆ ನಿಯಮ ಇಲ್ಲ. ಎಷ್ಟೊತ್ತು ಅನುಕಂಪ ಬರ್ತೀವಿ, ಐ ಫೀಲ್ ಸಾರಿ ಫಾರ್ ಯು ಅಂತ ಅಷ್ಟು ಹೇಳ್ತೀವಿ ಅಷ್ಟೇ. ಅದು ಅಡ್ಜಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವು ಮಾಡೋಕ್ಕೆ ಬರುತ್ತೆ, ಮಾಡೋದಿಲ್ಲ ಅವಳು. ಅದು ಕೃಪೆ ಇಲ್ಲ ಅವ್ರಿಗೆ. ಅನುಕಂಪ ಇದೆ, ಕೃಪೆ ಇಲ್ಲ, ಗೊತ್ತಾಯ್ತಾ? ಅನುಕಂಪ ಇದೆ, ಕೃಪೆ ಇಲ್ಲ. ಇನ್ನೊಬ್ರು ಅನುಕಂಪ ಇದೆ, ಕೃಪೆನೂ ಇದೆ, ಅವನೇನು ಮಾಡ್ತಾನೆ? ಹೆಲ್ಪ್ ಮಾಡೋಕ್ಕೆ ಬರ್ತಾನೆ. ಎರಡೂ ಇಲ್ಲ, ಕರುಣೆ, ಗೊತ್ತಾಯ್ತಾ? ಕರುಣೆ ಇದೆ, ಏನು ಗೊತ್ತಿಲ್ಲ, ABCD ಗೊತ್ತಿಲ್ಲ, ಕರುಣೆ ಇದೆ, ಬಿದ್ದೋನು ಎತ್ತಿದ ಅಷ್ಟೇ. ಕರುಣೆ ಅಷ್ಟೇ, ಇನ್ನೇನಿಲ್ಲ. ಅದು ಮೂರು ಲಿಂಕ್ ಆಗಿಯೂ ಇರ್ಬೋದು, ಲಿಂಕ್ ಆಗ